ತೊಟ್ಲು ಮಠಕ್ಕೆ ಹೋಗಿ ಅಲ್ಲಿ ಅಡಿಕೆಯಲ್ಲಿ ನೈವೇದ್ಯ ಮಾಡ್ತಾರೆ. ಆ ಅಡಿಕೆಯಲ್ಲಿ ಹಾಕೊಂಡು ಕುಟ್ರೇಶ್ವರ ಮತ್ತೆ ಗಚ್ಚಿನ ಮಠಕ್ಕೆ ಹೋಗಿ ಅಲ್ಲಿ ಅಕ್ಬರ್ ವರ್ಷ ಕೊಟ್ಟಂತ ಮಣಿಮಂಚದ ಮೇಲೆ ಕೂತ್ಕೊಂಡು ಅಲ್ಲೆಲ್ಲ ಒಡುಪು ಎಲ್ಲ ಹೇಳಿ ಮತ್ತೆ 2:30-3 ಗಂಟೆ ವರ್ಷಕ್ಕೆ ಇಲ್ಲಿ ಈ ಗುಡಿ ಬಂದು ಆಸೀನಾಗಿ ಮತ್ತೆ ಮಲಗ್ತಾರ. ವೀರಭದ್ರೇಶ್ವರರು ಕೊಟ್ಟೋಗಿರೋದಕ್ಕೆ ಇದು ಕೊಟ್ಟೂರು ಆಯ್ತು. ಅಲ್ಲಿ ಹೋಗಿ ಕೊಡಗುಡ್ಡದ ಮೇಲೆ ಸ್ಥಾಪನೆ ಆದ್ಮೇಲೆ ಅವ್ರು ಒಂದ್ ಹೇಳ್ತಾರಂತೆ, ನಾನು ಅಲ್ಲಿ ಕೊಟ್ಟು ಬಂದಿನಿ, ಅದು ಕೊಟ್ಟೂರಾಗಿದೆ, ನಾನು ಇನ್ಮೇಲೆ ಈ ಗುಡ್ಡ ಕೊಡೋದಿಲ್ಲ, ಅದಕ್ಕೆ ಇದು ಕೊಡದ ಗುಡ್ಡ ಆಗ್ಲಿ, ಕೊಡದ ಗುಡ್ಡ ಆಗ್ಲಿ ಅಂತಂದ್ರೆ ಅದಕ್ಕೋಸ್ಕರ ಅದು ಕೊಡದ ಗುಡ್ಡ ಅಂತಂದೇಳಿ ಒಂದಕ್ಕೊಂದು ಇಲ್ಲೆಲ್ಲ ಲಿಂಕ್ ಇದಾವೆ. ಸೋಮಶೇಖರ ಮಹಾರಾಜರು ಅಂತ ಇರ್ತಾರೆ, ಅವರು ಚಿತ್ರದುರ್ಗ ಪಾಳೆಗಾರರು ದಂಡೆತ್ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಸಹಾಯಕ್ಕೆ ಸೈನ್ಯ ಇರಂಗಿಲ್ಲ, ಅವರನ್ನು ಡಂಗೂರ ಸಾರಿಸ್ತಾರಂತೆ. ಈ ನನ್ನ ಸಹಾಯಕ್ಕೆ ಯಾರಾದ್ರೂ ಸೈನ್ಯ ಕಳಿಸಿದ್ರೆ ನಾನು ಅವ್ರಿಗೆ ಒಂದು ಅರ್ಧ ರಾಜ್ಯ ಬಿಟ್ಕೊಡ್ತೀನಿ ಅಂತಂದೆ. ಅರ್ಧನೇ ರಾಜ್ಯನ ಆದ್ರೆ ಬಟ್ ಯಾರು ಸಹಾಯಕ್ಕೆ ಬರಲ್ಲ. ಅವಾಗ ಒಬ್ರು ಯಾರು ಹೇಳ್ತಾರಂತೆ, ಇಲ್ಲ ಒಬ್ರು ಇಲ್ಲಿ ಸ್ವಾಮಿಯರ್ ಅದಾರ, ಅವ್ರು ಹೋಗಿ ನೀವು ಬಿಡ್ಕೊಡ್ರಿ, ಅವರು ಇದನ್ ಮಾಡ್ತಾರೆ ಅಂತಂದು ಹೇಳ್ತಾರೆ. ಅವ್ರು ಬಂದು ಕೊಟ್ರೇಶ್ವರನ್ ಬೇಡ್ಕೊಂತಾರೆ, ಹಿಂಗಾಯ್ತು ತಪ್ಪ, ಹಿಂಗ್ ಚಿತ್ರದುರ್ಗ ಪಾಳೆಗಾರ ದಂಡೆತ್ ಬರ್ತಾರೆ, ನನ್ನ ಹತ್ರ ಸೈನ್ಯ ಇರಲ್ಲ, ನಾನು ಏನ್ ಮಾಡ್ಬೇಕು ಅಂತಂದೆ. ಆಯ್ತು, ಇಲ್ಲ ನೀನ್ ಹೋಗು, ನಾನು ಕಾಪಾಡ್ತೀನಿ ನನ್ನ ಅಂತ. ಅವ್ರು ಹೋದಾಗ ರಣರಂಗಕ್ಕೆ ಹೋಗಿ ಕೊಟ್ರೇಶ್ವರನೇ ನಿಂತ್ಕೊಂತಾರೆ. ರಣರಂಗದಾಗ ಎಲ್ಲಿ ನೋಡಿದ್ರೆ ಬರೀ ಜಂಗಮದಾರ ಕಾವಿದಾರಿಗಳೇ ನಿಂತ್ಕೊಂಡಿರ್ತಾರೆ. ನೀವೆಲ್ಲಿ ಇಡೀ ರಣರಂಗ ತುಂಬ ಬರೀ ಅವರೇ ಕಾಣ್ತಿರ್ತಾರ ಅಂತ. ಅವಾಗ ಪಾಳೆಗಾರ ಬಂದಾಗ ಆಗಿನ ಕಾಲಕ್ಕೆ ಜಂಗಮರ ಮೇಲೆ ಯಾರು ಕೈ ಮಾಡ್ತಿರಲ್ಲ. ಹೌದು, ಅದಕ್ಕೆ ಅವರು ಜಂಗಮರಿಗೆ ಶರಣಾಗಿ ಅಡ್ಡ ಬಿದ್ದು, ಇಲ್ಲ ನಾ ಬಂದು ತಪ್ಪಾಗೈತೆ ಅಂತ ಅನ್ಕೊಂಡು ಅವ್ರು ವಾಪಸ್ ಹೋಗ್ಬಿಡ್ತಾರೆ. ಮತ್ತೆ ಅವ್ರಿಗೆ ಸಾಮ್ರಾಜ್ಯ ಉಳಿಸ್ಕೊಂಡು ಹೋಗತ್ತಲ್ಲ ಅರಮಣೆ ಸೋಮಶೇಖರ ಮಹಾರಾಜ. ಅವಾಗ ಅರಮಣೆ ಸೋಮಶೇಖರ ಮಹಾರಾಜ ಬಂದು ಕೊಟ್ರೇಶ್ವರ ಅಡ್ಡ ಬಿದ್ದು, ನಾನು ಅರ್ಧ ರಾಜ್ಯ ಬಿಟ್ಕೊಡ್ಬೇಕು ಅನ್ಕೊಂಡಿದ್ದಪ್ಪ, ಈ ಇಡೀ ಸಾಮ್ರಾಜ್ಯನ ನಾನು ನಿನ್ನ ಬಿಟ್ಕೊಟ್ಟು ನಾನು ನಿನ್ನ ಕೈ ಕೆಳಗೆ ನಾನು ಕೆಲಸ ಮಾಡ್ಕೊಂತ ಇರ್ತೀನಿ ಅಂತಂದು ಹೇಳ್ತಾರೆ. ರಥೋತ್ಸವಕ್ಕಿಂತ ಪೂರ್ವವಾಗಿ 4 ಉತ್ಸವಗಳಾಗ್ತಾವ ಇಲ್ಲಿ ಬೆಳ್ಳಿಯರು ರಥೋತ್ಸವದಲ್ಲಿ. ಅವಾಗ ಪ್ರಥಮವಾಗಿ ಇದು ನಾಗರೋತ್ಸವ ಅಂತ ನಾಗರದ್ದು ಇದನ್ನ ಎತ್ಕೊಂಡು ಪ್ರತಿಮೆ. ನೆಕ್ಸ್ಟ್ ನವಿಲೋತ್ಸವ. ಸರಿ, ನವಿಲೋತ್ಸವ ಆದ್ಮೇಲೆ ಗಜೋತ್ಸವ ಆದ್ಮೇಲೆ ನಂದಿಯೋತ್ಸವ ಆದ್ಮೇಲೆ ತೇರು. ಈ ಕೊಟ್ರೇಶ್ವರ ಇದ್ದಾಗೆ ಇಲ್ಲಿ ಒಬ್ಬ ಹೆಣ್ಮಗಳು ಕೊಟ್ರೇಶ್ವರನ ಸೇವೆ ಮಾಡಕ್ಕೋಸ್ಕರನೇ ಇರ್ತಾಳೆ. ಇಲ್ಲಿಂದ ಒಂದ್ 40 ಕಿಲೋಮೀಟರ್ ಚೌಡೇಶ್ವರಿ ಮಡ್ರಳ್ಳಿ ಚೌಡಮ್ಮ ಅಂತಂದೇಳಿ ಒಂದು ದೇವಸ್ಥಾನ ಇದೆ. ಆ ಹೆಣ್ಮಕ್ಳಿಗೆ ಅಲ್ಲಿ ರಥೋತ್ಸವ ಇರುತ್ತೆ. ಆ ರಥೋತ್ಸವಕ್ಕೆ ಹೋಗ್ಬೇಕು ಅನ್ನೋದು ಆ ಎಮ್ಮಗೆ ಆಸೆ. ಇಲ್ಲಿ ನೋಡಿದ್ರೆ ಸ್ವಾಮಿ ಸೇವೆ ಮಾಡಿ ಬಿಟ್ಟು ಹೋಗಂಗಿರಲ್ಲ ಯಾರು. ಆದ್ರೂ ಆ ಎಮ್ಮ ಹೇಳಿದಂಗೆ ಆ ಜಾತ್ರೆಗೆ ಹೋಗ್ಬಿಡುತ್ತಂತ. ಆ ಜಾತ್ರೆಗೆ ಹೋದಾಗ ಏನಾಗುತ್ತಂತಂದ್ರೆ, ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದ ತಕ್ಷಣ ಸ್ವಾಮಿಯವ್ರ ಪಾದಕ್ಕೆ ಬೀಳ್ತಾಳೆ, ಬುದ್ಧಿ ನನ್ ತಪ್ಪಾಯ್ತು, ನಂಗೆ ಕ್ಷಮಿಸಮ್ಮ. ಯಾಕಮ್ಮ? ಇಲ್ಲ, ನಾನು ಈಗ 4 ದಿನ ಇಲ್ಲಿ ಇದ್ದಿದ್ದಿಲ್ಲ, ನಾನು ಹಿಂಗ್ ಮಡ್ರಳ್ಳಿ ಚೌಡಮ್ಮ ಒಂದು ಜಾತ್ರೆಗೆ ಹೋಗಿದ್ದೆ ಅಂತ. ಮತ್ ನಿನ್ನ ಒಂದು ರೂಪದಲ್ಲಿ ಇಲ್ಲೊಬ್ರು ಸೇವೆ ಮಾಡೋರು ಇದ್ರಲ್ಲ, ಅವ್ರು ಯಾರು ಅಂತ ನೋಡಿದಾಗ ಆ ಮಡ್ರಳ್ಳಿ ಚೌಡಮ್ಮನೆ ಬಂದು ಇಲ್ಲಿ ಕೊಟ್ರೇಶ್ವರನ ಸೇವೆ ಮಾಡಿದ್ಲು ಅನ್ನೋದಕ್ಕೆ ಆ ಕಂಬದಲ್ಲಿ ಓಡಮೂಡಿರೋದು. ಇಲ್ಲಿ ಇದು ಮೂಲತಃ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲೇ ಕೊಟ್ರೇಶ್ವರ ದಿನ ರಾತ್ರಿ ಬಂದು ಮಲಗೋ ಪ್ಲೇಸು ಇದೆ. ಇಲ್ಲೇ ಬಂದು ಮಲಗ್ತಾರೆ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಅಲ್ಲಿ ಒಳಗೆ ವೀರಭದ್ರೇಶ್ವರ ಮೂರ್ತಿ ಇದೆ. ಆ ಮೂರ್ತಿ ಅಲ್ಲೇನು ಹೊರಗಡೆ ತೋರಿಸಿದ್ರು ಅದೇ ಮೂರ್ತಿನೇ ಇಲ್ಲಿ ಇರೋದು. ಪೂಜೆ ಮಾಡಬಾರ್ದು ಅನ್ನೋ ಕಾರಣದಿಂದ ಅಷ್ಟಾವಣ ಮೂರ್ತಿ ಅಂತಂದೇಳಿ ಎಲ್ಲಾ ಕಡೆ ಕೊಟ್ರೇಶ್ವರ ಹೇಳಿನಲ್ಲ, ಕೊಟ್ರೇಶ್ವರ ಜೀವಂತ ಸಮಾಧಿಗೆ ಹೋಗ್ಬೇಕಾದ್ರೆ ಒಂದ್ ಭಾವಚಿತ್ರ ಆಗ್ಲಿ ಒಂದ್ ಮೂರ್ತಿ ಆಗ್ಲಿ ಅವ್ರು ಬಿಟ್ಟೋಗಿಲ್ಲ. ವೀರಶೈವ ಪರಂಪರೆಯಲ್ಲಿ ಇರ್ತಕ್ಕಂಥ 8 ಅಂಶಗಳಿದಾವೆ. ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ಓ ನಮ ಶಿವಾಯ ಮಂತ್ರ ವಿಭೂತಿ ರುದ್ರಾಕ್ಷಿ. ಆ 8 ಅಂಶಗಳನ್ನು ಇಲ್ಲಿ ಕ್ರೋಢೀಕರಿಸಿ ಬಂದಂತ ಭಕ್ತರಿಗೆ ಇದು ಮುಟ್ಟು ಆಶೀರ್ವಾದ ಮಾಡ್ರಿ ಅಂತ ಅವ್ರು ಹೇಳಿ ಜೀವಂತ ಸಮಾಧಿ ಹೋಗಿರೋದು. ಅದೇ ಪ್ರಕಾರವಾಗಿ ನೀವು ಇಲ್ಲಿ ನೋಡಿದಂದ್ರೆ ಆ ಮೂರ್ತಿ ನೋಡಿದಂದ್ರೆ ಅದ್ರಲ್ಲಿ ಇರೋದು ವಿಭೂತಿ ರುದ್ರಾಕ್ಷಿ. ಮೂರ್ತಿ ಒಳಗೆ ಕೊಟ್ರೇಶ್ವರರು ಕೈಲಾಸದಿಂದ ಬರ್ಬೇಕಾದ್ರೆ ತಂದಿರತಕ್ಕಂಥ ವಿಭೂತಿ ರುದ್ರಾಕ್ಷಿ ಇಟ್ಟೆ ಇವತ್ತಿನವರೆಗೂ ನಾವು ಪೂಜೆ ಮಾಡೋದು. ಆ ಪೂಜೆ ವಿಭೂತಿ ರುದ್ರಾಕ್ಷಿ ಅದ್ರ ಒಳಗಡೆ ಇದೆ. ಇವರು ಇಲ್ಲಿ ಇದೇನು ಆಶೀರ್ವಾದ ಮಾಡ್ತಕ್ಕಂಥ ಇವರು ಧರ್ಮಕರ್ತರ ಪರಂಪರೆ ಇರ್ತಕ್ಕಂಥ ಇವರು ಜಂಗಮರು. ಇವ್ರಿಗೆ ಕ್ರಿಯಾಮೂರ್ತಿಗಳಂತ ಗುರುಗಳಿರ್ತಾರೆ. ಪ್ರತಿನಿತ್ಯ ಕ್ರಿಯೆ ನಡೆಯುತ್ತೆ, ಪ್ರಸಾದ ನಡೆಯುತ್ತೆ. ಮತ್ತೆ ಇವ್ರ ಹತ್ರ ಓಂ ನಮ ಶಿವಾಯ ಮಂತ್ರ, ಇವ್ರು ಯಾರೇ ಬಂದ್ರು ಸ್ನಾನ ಮಾಡಿ ಓಂ ನಮ ಶಿವಾಯ ಮಂತ್ರ ಜಪನೆ ಮಾಡಿ ಶಿವ ಪೂಜೆ ಮಾಡಿ ಇಲ್ಲಿ ಒಳಗಡೆ ಬರ್ಬೇಕು. ಇಷ್ಟ ಕ್ರೋಢೀಕರಣ ಮಾಡಿದ್ರೆ ಮಾತ್ರ ಇಲ್ಲಿ ಒಂದು ಆಶೀರ್ವಾದ ಶಕ್ತಿ, ಇವ್ರಿಗೆ ಒಂದು ಗುರು ಸ್ಥಾನ ಬರುತ್ತೆ. ಅವಾಗ ಇವ್ರಿಗೆ ಆಶೀರ್ವಾದ ಮಾಡೋ ಒಂದು ಪವರ್ ಬರೋದು. ಇಲ್ಲಿ ಇನ್ನೊಂದು ನಾನು ಕೇಳೋಣ ಅಂತಿದ್ದೆ, ಇಲ್ಲಿ ನಂದಿ ಕೋಲ್ ಇಟ್ಟಿದ್ದಾರೆ. ಏನಕ್ಕೋಸ್ಕರ ನಂದಿ ಕೋಲ್ ಇಟ್ಟಿರೋದು ಇಲ್ಲಿ? ಈ ಉತ್ಸವಕ್ಕೆಲ್ಲ ನಂದಿ ಕೋಲ್ನೇ ಯೂಸ್ ಮಾಡೋದು. ನಂದಿ ಕೋಲ್ ಸಮಾಳ ಬಸವಣ್ಣ. ಉತ್ಸವ ರಥೋತ್ಸವಕ್ಕಿಂತ ಪೂರ್ವವಾಗಿ 4 ಉತ್ಸವಗಳಾಗ್ತಾವ ಇಲ್ಲಿ ಬೆಳ್ಳಿಯರು ರಥೋತ್ಸವದಲ್ಲಿ. ಅವಾಗ ಪ್ರಥಮವಾಗಿ ಇದು ನಾಗರೋತ್ಸವ ಅಂತ ನಾಗರದ್ದು ಇದನ್ನ ಎತ್ಕೊಂಡು ಪ್ರತಿಮೆ. ನೆಕ್ಸ್ಟ್ ನವಿಲೋತ್ಸವ. ಸರಿ, ನವಿಲೋತ್ಸವ ಆದ್ಮೇಲೆ ಗಜೋತ್ಸವ ಆದ್ಮೇಲೆ ನಂದಿಯೋತ್ಸವ ಆದ್ಮೇಲೆ ತೇರು.
ಈ ತರ ಎಲ್ಲ ಈ ಇದೆಯಾ? ತರ 4 ಉತ್ಸವ ಆಗ್ತಾವ ಇಲ್ಲಿ. ಇಲ್ಲಿ ಅದಕ್ಕೆ ಇಟ್ಟಿರೋದಾಗ ನೀವು ನವಿಲು ಉತ್ಸವ, ನಂದಿ ಉತ್ಸವ ಅಂತ ನಂದಿ ಬಿಟ್ಟಿರೋದು ಉತ್ಸವ ಅದಕ್ಕೆ. ಅದಕ್ಕೆ ನವಿಲು ಉತ್ಸವ ಅಂದ್ರೆ ಏನ್ ಸರ್ ಅದು? ಫಸ್ಟ್ ನಾಗರೋತ್ಸವ, ನಂತರ ಸ್ವಾಮಿ ಕೂತ್ಕೊಂಡ ಓ, ಅಲಂಕಾರ ಮಾಡಿ ಸ್ವಾಮಿ ಸ್ವಾಮಿ ಕೂರ್ಸೋದು. ಕುಂದಿರ್ಸಿ ಅದ್ರ ಮೇಲೆ ಉತ್ಸವ ಮಾಡ್ತಾರ. First ತೇರ್ ಹಾಕಿನ 4 ದಿನ ಇವೆ ಉತ್ಸವಗಳೇ ಆಗ್ತಾವ. ಸರಿ, ಫಸ್ಟ್ ಹಾಗಾದ್ರೆ ಸೆಕೆಂಡ್, ಥರ್ಡ್ ಬಸವನುಚ್ಚಯ ಅಂತಂದೇಳಿ 4. ಬಸವಂದು, ಆನೆದು, ನಂದಿದು, ನವಿಲಿಂದು, ನಾಗಪ್ಪಂದು 4 ಉತ್ಸವ 4 ಆದ್ಮೇಲೆ ಉತ್ಸವ ತೇರು ತೇರು. ಎಳೆಯೋದು. ತೇರ್ ಎಳೆಯೋದು. ನಾಳೆಯಿಂದ ಚಾಲು ನಾಳೆಯಿಂದ ಆಗುತ್ತಾ? start. ಅಂದ್ರೆ ಏನು ಪಲ್ಲಕ್ಕಿ ಮೇಲೆ ತೇರು ಬೆಳ್ಳಿ ತೇರು ಇದೆಲ್ಲ ಬೆಳೆದ ಉಚ್ಚಯ್ಯ, ಮೊದ್ಲಿಗೆಲ್ಲ ಉಚ್ಚಯ್ಯ ಅಂತಂದೇಳಿ ಉಚ್ಚಯ್ಯನ ಮೇಲೆ ಅದನ್ನೆಲ್ಲ ಕಟ್ಟಿ ಇದು ಮಾಡ್ತಿದ್ರು. ಈಗ ಬೆಳ್ಳಿ ತೇರು ಇದೆ, ಆ ಬೆಳ್ಳಿ ತೇರ್ ಮೇಲೆ ಇದ್ ಮಾಡ್ತಾರೆ. ಬೆಳಿದರ ಮೇಲೆ ಅದನ್ನ ಅಲಂಕಾರ ಮಾಡ್ಬಿಟ್ಟು ಅಲಂಕಾರ ಕರ್ಕೊಂಡು ಮಾಡಿ ಹೋಗೋದು. ಕೊನೆಗ ಹರಿಯದೆ ದೊಡ್ಡ ರಥ, ದೊಡ್ಡ ರಥ. 60 ಅಡಿ ಕಟ್ತಾರೆ ಅಂದ್ರಲ್ಲ, ಅದು. ಆ ರಥ. ಈ ಉತ್ಸವ ಅಂದ್ರೆ 3 ಮಠಕ್ಕೂ ಹೋಗಿ ಬರುತ್ತೆ. ತೊಟ್ಲು ಮಠಕ್ಕೆ ಹೋಗಿ ಅಲ್ಲಿ ಅಡಿಕೆಯಲ್ಲಿ ನೈವೇದ್ಯ ಮಾಡ್ತಾರೆ. ಆ ಅಡಿಕೆಯಲ್ಲಿ ಹಾಕೊಂಡು ಕುಟ್ರೇಶ್ವರ ಮತ್ತೆ ಗಚ್ಚಿನ ಮಠಕ್ಕೆ ಹೋಗಿ ಅಲ್ಲಿ ಅಕ್ಬರ್ ವರ್ಷ ಕೊಟ್ಟಂತ ಮಣಿ ಮಂಚದ ಮೇಲೆ ಕೂತ್ಕೊಂಡು ಅಲ್ಲೆಲ್ಲ ಒಡಪು ಎಲ್ಲ ಹೇಳಿ ಮತ್ತೆ 2:30-3 ಗಂಟೆ ವರ್ಷಕ್ಕೆ ಇಲ್ಲಿ ಈ ಗುಡಿ ಬಂದು ಆಸೀನರಾಗಿ ಮತ್ತೆ ಮಲಗ್ತಾರ. ನಾನು ಒಂದಿಷ್ಟು ವಿಡಿಯೋಸ್ಗಳು ನೋಡಿದೀನಿ ಕೊಟ್ಟೂರಲ್ಲಿ. ಇಲ್ಲೆಲ್ಲ ಜನ ಕೂತಿರ್ತಾರೆ, ಇಲ್ಲಿ ಪದ ಹೇಳ್ತಿರ್ತಾರೆ, ಇದ್ರದ್ದು ಯಾವ್ದು ಒಡುಪುಗಳನ್ನ ಹೇಳ್ತಿರ್ತಾರೆ. ಅದು ಗಚ್ಚಿನ ಮಠದಲ್ಲಿ, ಗಚ್ಚಿನ ಮಠ, ಅದು ದೊಡ್ಡ ಮಠ. ಅಂದ್ರೆ ಯಾವಾಗ ಇದು ಮಾಡ್ತಾರೆ? ಕಾರ್ತಿಕೋತ್ಸವದಲ್ಲಿ ತೇರೋತ್ಸವ 2 ಉತ್ಸವ ಆಗ್ತಾವ. ಕಾರ್ತಿಕೋತ್ಸವದಲ್ಲಿ 1.5 ತಿಂಗಳು ನಡೆಯುತ್ತೆ. ಅದು ಪಲ್ಲಕ್ಕೋತ್ಸವ ಆಗಿ ಲಾಸ್ಟ್ ಬೆಳೆ ರಥ ಆಗುತ್ತೆ. ಇದು ತೇರೋತ್ಸವದಲ್ಲಿ 4 ಉತ್ಸವ ಆಗಿ ಲಾಸ್ಟ್ ತೇರೋತ್ಸವ. ಅವಾಗೆಲ್ಲ ಒಡಪೆಲ್ಲ ಅಲ್ಲಿ ಹೋಗಿ ಗಚ್ಚಿನ ಮಠದಲ್ಲಿ ಕೂತ್ಕೊಂಡು ಒಡಪೇಳೆ ಒಂಥರ ಕಾಲದಲ್ಲಿ ಹೆಂಗಿರ್ತಿತ್ತಲ್ಲ, ರಾಜಭಾರ ನಡೀತಿರುತ್ತಲ್ಲ ಅದೇ ಸೇಮ್ ಸಿಸ್ಟಮ್ ಅಲ್ಲಿ ನಡೆಯೋದು. ಇದು ಯಾವ ತರ ಪೀಠ ಅಲಂಕಾರವಾಗಿರೋದು? ಏನ್ ಮೂರ್ತಿ ವಿಶೇಷ? ಸರ್, ಇದು ಅಷ್ಟಾವಣ ಮೂರ್ತಿ ಅಂತಂದೇಳಿ ಎಲ್ಲಾ ಕಡೆ ಕೊಟ್ರೇಶ್ವರ ಹೇಳೇನಲ್ಲ, ಕೊಟ್ರೇಶ್ವರ ಜೀವಂತ ಸಮಾಧಿಗೆ ಹೋಗ್ಬೇಕಾದ್ರೆ ಒಂದ್ ಭಾವಚಿತ್ರ ಆಗ್ಲಿ ಒಂದ್ ಮೂರ್ತಿ ಆಗ್ಲಿ ಅವ್ರು ಬಿಟ್ಟೋಗಿಲ್ಲ. ವೀರಶೈವ ಪರಂಪರೆಯಲ್ಲಿ ಇರ್ತಕ್ಕಂಥ 8 ಅಂಶಗಳಿದಾವೆ. ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ಓ ನಮ ಶಿವಾಯ ಮಂತ್ರ, ವಿಭೂತಿ, ರುದ್ರಾಕ್ಷಿ. ಆ 8 ಅಂಶಗಳನ್ನು ಇಲ್ಲಿ ಕ್ರೋಢೀಕರಿಸಿ ಬಂದಂತ ಭಕ್ತರಿಗೆ ಇದು ಮುಟ್ಟಿ ಆಶೀರ್ವಾದ ಮಾಡ್ರಿ ಅಂತ ಅವ್ರು ಹೇಳಿ ಜೀವಂತ ಸಮಾಧಿ ಹೋಗಿರೋದು. ಅದೇ ಪ್ರಕಾರವಾಗಿ ನೀವು ಇಲ್ಲಿ ನೋಡಿದಂದ್ರೆ, ಆ ಮೂರ್ತಿ ನೋಡಿದಂದ್ರೆ ಅದ್ರಲ್ಲಿ ಇರೋದು ವಿಭೂತಿ, ರುದ್ರಾಕ್ಷಿ. ಅಂದ್ರೆ ಮೂರ್ತಿ ಒಳಗೆ ಕೊಟ್ರೇಶ್ವರರು ಕೈಲಾಸದಿಂದ ಬರ್ಬೇಕಾದ್ರೆ ತಂದಿರತಕ್ಕಂಥ ವಿಭೂತಿ, ರುದ್ರಾಕ್ಷಿ ಇಟ್ಟೆ ಇವತ್ತಿನವರೆಗೂ ನಾವು ಪೂಜೆ ಮಾಡೋದು. ಆ ಪೂಜೆ ವಿಭೂತಿ, ರುದ್ರಾಕ್ಷಿ ಅದ್ರ ಒಳಗಡೆ ಇದೆ. ಇವರು ಇಲ್ಲಿ ಇದೇನು ಆಶೀರ್ವಾದ ಮಾಡ್ತಕ್ಕಂಥ ಇವರು ಧರ್ಮಕರ್ತರ ಪರಂಪರೆ ಇರ್ತಕ್ಕಂಥ ಇವರು ಜಂಗಮರು. ಇವ್ರಿಗೆ ಕ್ರಿಯಾಮೂರ್ತಿಗಳಂತ ಗುರುಗಳಿರ್ತಾರೆ. ಪ್ರತಿನಿತ್ಯ ಕ್ರಿಯೆ ನಡೆಯುತ್ತೆ, ಪ್ರಸಾದ ನಡೆಯುತ್ತೆ. ಮತ್ತೆ ಇವ್ರ ಹತ್ರ ಓಂ ನಮ ಶಿವಾಯ ಮಂತ್ರ, ಇವ್ರು ಯಾರೇ ಬಂದ್ರು ಸ್ನಾನ ಮಾಡಿ ಓಂ ನಮ ಶಿವಾಯ ಮಂತ್ರ ಜಪನೆ ಮಾಡಿ ಶಿವ ಪೂಜೆ ಮಾಡಿ ಇಲ್ಲಿ ಒಳಗಡೆ ಬರ್ಬೇಕು. ಇಷ್ಟ ಕ್ರೋಢೀಕರಣ ಮಾಡಿದ್ರೆ ಮಾತ್ರ ಇಲ್ಲಿ ಒಂದು ಆಶೀರ್ವಾದ ಶಕ್ತಿ, ಇವ್ರಿಗೆ ಒಂದು ಗುರು ಸ್ಥಾನ ಬರುತ್ತೆ. ಅವಾಗ ಇವ್ರಿಗೆ ಆಶೀರ್ವಾದ ಮಾಡೋ ಒಂದು ಪವರ್ ಬರೋದು. ಅಲ್ಲಿವರೆಗೂ ಬರಲ್ಲ. ಆ ಪದ್ಧತಿ ಮಾಡ್ಲೇಬೇಕು ಇವ್ರು. ಹಂಗಾಗಿ ತ್ರಿಕಾಲ ಪೂಜೆ ನಡೆಯುತ್ತೆ ಇಲ್ಲಿ. ತ್ರಿಕಾಲ ಕ್ರಿಯಾ ಪೂಜೆ ನಡೆಯುತ್ತೆ. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 9ವರೆಗೆ. ಅವನ್ನೆಲ್ಲ ಮಾಡಿದಾಗ ಇವ್ರಿಗೆ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ಅದರ ಒಂದು ವಿಭೂತಿ ಮತ್ತು ರುದ್ರಾಕ್ಷಿಯ ಒಂದು ಶಕ್ತಿಯಿಂದನೇ ಇಲ್ಲಿ ಬಂದಂತ ಭಕ್ತರಿಗೆ ಅವ್ರು ಮುಟ್ಟಿ ಆಶೀರ್ವಾದ ಮಾಡೋದು. ಹಾಗಾಗಿ ಆ ಇಷ್ಟಾರ್ಥಗಳು ನಡೆಯುತ್ತೆ. ಇನ್ನೊಂದು ಹೇಳಿದ್ರಿ ಆಗ್ಲೇ ಮಾತಾಡ್ಬೇಕಾದ್ರೆ ಒಂದಿಷ್ಟು ಹೀಗೆ ಹೇಳ್ಬೇಕಾದ್ರೆ ನೀವ್ ಏನಂದ್ರಿ ಅಂದ್ರೆ, ಈಗ ನಾವು ಬೇರೆ ಬೇರೆ ಕಡೆ ಹೋದಾಗ ಲಿಂಗುನ ನೋಡ್ತೀವಿ. ಲಿಂಗು ಸ್ವರೂಪ ಹೇಗಿರುತ್ತೆ ಅಂದ್ರೆ ಒಂಥರ ಬುರುಡೆ ಆಕಾರದಲ್ಲಿ ಇರ್ತದೆ, ತೆಂಗಿನಕಾಯಿ ಆಕಾರದಲ್ಲಿ ಬರ್ತದೆ ಅದು. ಓಕೆನಾ? ಇಲ್ಲಿರ್ತಕ್ಕಂಥದ್ದು ಬೇರೆ ಆಕಾರದಲ್ಲಿದೆ. ಅಂದ್ರೆ ಅದ್ರ ಮೂರ್ತಿ ಏನ್ ಅದೇ ಹೇಳಿದಿನಲ್ಲ, ಅಷ್ಟಾವಣಗಳ ಮೂರ್ತಿ ಅಂತಂದೇಳಿ. ಅದೇ ಏನಂದ್ರೆ ಸೇರಿನ ಆಕಾರ ಅಂತ ಎಲ್ಲ ಸೇರಿನ ಒಂದು ಆಕಾರದಲ್ಲಿ, ಅಂದ್ರೆ ಅವ್ರು ಏನ್ ಕೈಲಾಸದಿಂದ ತಂದಿರತಕ್ಕಂಥ ವಿಭೂತಿ, ರುದ್ರಾಕ್ಷಿ ಇದೆಲ್ಲ ಅದು ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದನೇ ಅದು ಒಂದು ಸೇರ್ ಟೈಪ್ ಮಾಡಿ ಕವಚ ಮಾಡಿ ಅದ್ರೊಳಗೆ ಇಟ್ಟು, ಅದಕ್ಕೆ ನೋಡೋರು ಅದು ಕಣ್ಣು ಒಂದೇ ಕೊಟ್ಟಿರೋದು. ಹೌದು, ಅಲ್ಲಿ ಕಣ್ಣು ಮಾತ್ರ, ಬಾಯಿ ಇಲ್ಲ, ಕಿವಿ ಇಲ್ಲ, ಏನಿಲ್ಲ. ಅಂದ್ರೆ ಆ ಕಣ್ಣಿಂದ ಅಷ್ಟೇ ನೋಡ್ತಾನೆ ಎಲ್ಲಾರು. ಹಂಗಾಗಿ ಅದಕ್ಕೆ ಅದೇ ಒಂದು ಪದ್ಧತಿ ಇರೋದು ಇಲ್ಲಿ. ಇನ್ನೊಂದು ಪೂಜೆ ಮಾಡ್ಬೇಕಾದ್ರೆ ನೀವು ಹೇಳಿದ್ರೆ ಅದು ವಿಡಿಯೋ ಮಾಡ್ಕೊಂಡ್ರೆ ನಾನು ಹೇಳ್ತೀನಿ ಅಂತ. ಏನ್ ಸರ್ ಅದು? ಅದೇ 3 ಗಂಟೆ ಪೂಜೆ ಅಂತಂದೇಳಿ ನಾನು ಹೇಳಿ, ಈ ಧರ್ಮಕರ್ತರ ಪರಂಪರೆ ಏನು ಬರ್ಬೇಕಾದ್ರೆ ಈ ಪದ್ಧತಿ, ಈ ಪೂಜೆನೇ ನಡೆಯೋದು 3 ಗಂಟೆ ಪೂಜೆ. ಅಂದ್ರೆ ಇವ್ರು ಸಂಚಾರ ಮೂಲಕ ಅರಸೀಕೆರೆ, ಹಾಸನ ಅರಸೀಕೆರೆ ಐತಲ್ಲ, ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಒಂದ್ ದೊಡ್ಡ 60 ಅಂಕಣ ಮಠ ಇರುತ್ತೆ. ಆ 60 ಅಂಕಣ ಮಠ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಕರ್ಲಿಂಗೇಶ್ವರ ಅಂತಂದ್ರೆ ಮಠಾಧಿಪತಿಗಳಿರ್ತಾರೆ. ಆ ಮಠಾಧಿಪತಿಗಳಿದ್ದಾಗ ಇವ್ರು ಸಂಚಾರಿ ಮೂಲಕ ಯಾವಾಗ್ಲೂ ಹೋಗ್ತಿರ್ತಾರಲ್ಲ, ಅವಾಗ ಸಂಚಾರಿ ಮೂಲಕ ಯಾರು ಸನ್ಯಾಸಿಗಳು ಹೋದ್ರೆ ಅವ್ರು ಉಳ್ಕೊಳ್ಳೋಂತ ಸ್ಥಾನ ಎಲ್ಲಿ ಅಂದ್ರೆ ಮಠಗಳಲ್ಲೇ. ಅದೇ ಪ್ರಕಾರವಾಗಿ ಕೊಟ್ರೇಶ್ವರನ ಆ 60 ಅಂಕ ಮಠಕ್ಕೆ ಹೋಗ್ತಾರೆ. ಹೋಗಿ ಕರ್ಲಿಂಗೇಶ್ವರ ಹೇಳ್ತಾನೆ, ನಾನು ಇವತ್ತು ರಾತ್ರಿ ಇಲ್ಲಿ ಉಳ್ಕೊಂತೇನಪ್ಪ, ನಾನು ಜೊಳಗಿ ಬೆತ್ತ ನಾನು ಇಲ್ಲಿ ಪೂಜೆ ಗೀಜೆ ಮುಗಿಸ್ಕೊಂಡು ನಾನು ಬೆಳಿಗ್ಗೆ ಹೋಗ್ಬಿಡ್ತೀನಿ ಅಂತಂದು. ಆಯ್ತು ಉಳ್ಕೊಳ್ರಿ ಅಂತಂದೆ. ಆಯ್ತಂತ ಉಳ್ಕೊಡ್ರಿ ಅಂತಂದೇಳಿ ಉಳ್ಕೊಂಡಾಗೆ ಅಲ್ಲಿ ಪೂಜೆ ಎಲ್ಲ ನಡ್ಬೇಕಾದ್ರೆ ಕೊಟ್ರೇಶ್ವರರು ಕರ್ಲಿಂಗೇಶ್ವರಿಗೆ ಹೇಳ್ತಾರಂತ,
ಕೊಟ್ರೇಶ್ವರ ಕರ್ಲಿಂಗೇಶ್ವರ್ಗೆ ಹೇಳ್ತಾನಂತೆ ನನ್ನ ಪೂಜೆ ಮುಗಿಯೋವರೆಗೂ ನೀನ್ ಬಾಕ್ಲ್ ಹಾಕೊಂಡು ಹೊರಗಡೆ ಇರು ಅಂತಂದ್ರೆ ಅದೇ ಪ್ರಕಾರವಾಗಿ ಬಾಕ್ಲ್ ಹಾಕ್ತಾರೆ. ನಾವು ಎರಡು ಹೊತ್ತು ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ ಬಾಕ್ಲ್ ಹಾಕಿರ್ತೀವಿ, ಬಾಕ್ಲ್ ಹಾಕಿರ್ತೀವಿ. ಮತ್ತೆ ಸಾಯಂಕಾಲ ಪೂಜೆ ಮಾಡಕ್ಕಾರು ಅದ್ ಬಾಕ್ಲ್ ಹಾಕಿ ಪೂಜೆ ಮಾಡ ಅದ್ರ ಒಂದು ಪೂಜೆನೆ ಇವತ್ತು ನಡೀತಾ ಐತಿ ಅನ್ನೋ ಒಂದಿದ. ಕರ್ಲಿಂಗೇಶ್ವರ ಬಾಕ್ಲ್ ಹಾಕೊಂಡು ಹೊರಗಡೆ ಕುತ್ಕೊಂಡಿರ್ತಾರೆ, ಕೊಟ್ರೇಶ್ವರ ಪೂಜೆ ಮಾಡ್ತಿರ್ತಾರೆ. ಪೂಜೆ ಮಾಡ್ಬೇಕಾದ್ರೆ ಆ ಮಠಕ್ಕೆ ಒಂದ್ ದಿವಸ ಎಡೆ ಬಂದ್ಬಿಡುತ್ತೆ, ನೈವೇದ್ಯ ಮಾಡ್ಕೊಡ್ರಿ ಅಂತ. ಇಲ್ಲಮ್ಮ ಹಿಂಗ ಒಬ್ರು ಸ್ವಾಮಿಯವ್ರು ಬಂದಾರೆ, ಅವ್ರು ಪೂಜೆ ಮಾಡ್ತಿದ್ದಾರೆ, ಒಂದ್ ಸ್ವಲ್ಪ ತಡಿ ಅಂತ. ಆಯಮ್ಮ 1-1.5 ತಾಸು ನಡೀತೈತೆ, ಆದ್ರೂ ಪೂಜೆ ಮುಗಿಯಲ್ಲ. ಅವಾಗ ಸಡನ್ಲಿ ಆಯಮ್ಮ ಇಲ್ರಿ ಮಾಡ್ಕೊಡ್ತೀರಿ ಇಲ್ಲ ಅಂತ ಒಂದ್ ಸ್ವಲ್ಪ ಜೋರ್ ಮಾಡಿದಾಗ ಅವ್ರು ಕರ್ಲಿಂಗೇಶ್ವರ ಮರೆತು ಆ ಎಡಿನ ಒಳಗಡೆ ತಂದಾಗ ಕೊಟ್ರೇಶ್ವರರು ಭೂಮಿಯಿಂದ 5 ಅಡಿ ಅಂತರದಲ್ಲಿ ಶಿವ ಪೂಜೆ ಮಾಡ್ಕೊಂತ ಆ ಅಂತರದ ಶಿವ ಪೂಜೆ ಮಾಡ್ಕೊಂಡ್ ಕುತ್ಕೊಂಡ್ ನೋಡಿದ ತಕ್ಷಣ ಕರ್ಲಿಂಗೇಶ್ವರ ಅಡ್ಬಿಡ್ಬಿಡ್ತಾರೆ, ನನ್ ತಪ್ಪಾಯ್ತು, ನಂಗೆ ಕ್ಷಮಿಸಪ್ಪ, ನಾನು ನೀನು ಬರ್ಬೇಡ ಅಂತ ಹೇಳಿದ್ರೆ ಆದ್ರೂ ಬಂದೆ ಅಂತಂದೆ. ಅವಾಗಿಲ್ಲ, ನಾನು ಎಲ್ಲಿ ನೆಲೆಸ್ತೀನಿ, ನೀವು ಅಲ್ಲಿ ನನ್ನ ಪೂಜಾ ಕೈಕರ್ಯಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತಂದ ಹೇಳಿ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅವ್ರಿಗೆ 4 ಮಂದಿ ಗಂಡ್ಮಕ್ಳು ಹುಡ್ತಾರೆ, ಒಬ್ಬಕ್ಕೆ ಹೆಣ್ಮಕ್ಳು ಹುಡ್ತಾರೆ. 4 ಮಂದಿಗೆ 3, ಒಬ್ಬ ಗಂಡ್ಮಕ್ಳಿಗೆ 3, ಒಬ್ಬರಿಗೆ 7 ಮಂದಿ, ಒಬ್ಬರಿಗೆ 9 ಮಂದಿ, ಒಬ್ಬರಿಗೆ 5 ಮಂದಿ. ಈಗ ಹಂಗೆ 3 ಪಾಲು 5 ಪಾಲು 7 ಪಾಲು 9 ಪಾಲು ಅನ್ನಂಗ ಧರ್ಮಕರ್ತರ ಅಧಿಕಾರದ ಪ್ರಕಾರ 6 ವರ್ಷ ಮಾಡ್ಕೊಂಡು ಆ ಪದ್ಧತಿ ಪ್ರಕಾರ ಅವ್ರು ಹೋಗ್ತಾರೆ. ಇಷ್ಟು ಇದು ಮಾಡ ಈಗ ಇವ್ರು 7 ಪಾಲನ ಧರ್ಮಕರ್ತರು. ನಮಸ್ತೆ, ಆರಾಮಿದ್ರೆ? ನಿಮ್ಮ ಹೆಸರು, ಯೂಟ್ಯೂಬ್ ಯಾವ ಇದ್ರವ್ರು ಅಂತ ಹೇಳ್ಬಿಟ್ಟು, ವಂಶಸ್ಥರು ಅಂತ ಹೇಳಿ? ನಾವು ಕರ್ಲಿಂಗೇಶ್ವರ ವಂಶಸ್ಥರು. ನಮ್ಮ ಹೆಸರು ಶೇಖರ ಅಂತ, ಪ್ರಧಾನ ಧರ್ಮಕರ್ತರು, ಕೊಟ್ರೇಶ್ವರ ದೇವಸ್ಥಾನ. ಅವರು ಇನ್ನೊಂದು 4 ಜನದ ಹೆಸರು ಹೇಳಿದ್ರು. ಇವ್ರು 7 ಪಾಲನ, ಇವರು 7 ಪಾಲು, 3 ಪಾಲು 5 ಪಾಲು 7 ಪಾಲು 9 ಪಾಲು ಅಂತ. ಕರ್ಲಿಂಗೇಶ್ವರ್ಗ 4 ಜನ ಗಂಡು ಮಕ್ಕಳು, 4 ಜನ ಗಂಡು ಮಕ್ಕಳು ಇರೋದ್ರಿಂದ 4 ಜನ 4 ಪಾಲ್ ಅಂತ ಮಾಡ್ಬಿಟ್ರೆ ಆಗಿನ ಕಾಲ. ಸರಿ, ಅದು ಒಂದೊಂದು ಪಾಲಿಗೆ ಒಂದು 6 ವರ್ಷ ಅಂತ ಅದನ್ನ ನಿಗದಿ ಮಾಡಿ ಒಂದೊಂದು ಅಧಿಕಾರಾವಧಿನ ಮಾಡ್ಕೊಂಡ್ ಪ್ರಧಾನ ಧರ್ಮಕರ್ತರಾಗಿ ನೇಮಕ ಮಾಡಿ ಅವ್ರ ಅವಧಿನ ವಿಸ್ತರಿಸ್ಕೊಂಡು ಹೋಗ್ತಾ ಇದಾರೆ. ಈಗ ನಿಮ್ದು ಎಷ್ಟು ವರ್ಷ ಆಯ್ತು ಈಗ ಮಾಡಕ್ಕೆ? ನಮ್ದು 2 ವರ್ಷ ಆಯ್ತು. ಇನ್ನು ಎಷ್ಟು ವರ್ಷ ಇದೆ ನಿಮ್ಗೆ? ಇನ್ನು 4 ವರ್ಷ ಇದೆ. 4 ವರ್ಷ ನಿಮ್ದು ಮುಗೀತು ಅಂತ ಅಷ್ಟೇ? ನಂತರ ಮತ್ತೆ ಬೇರೆ ಮೊದ್ಲು 9 ಪಾಲನೆ ಬರ್ತಾರೆ, ಇನ್ನೊಬ್ಬ ನೆಕ್ಸ್ಟ್ 9 ಪಾಲನೆ ಬರ್ತಾರೆ, ಮತ್ತೆ ಅವ್ರದ್ದು ಮುಗೀತು ಅಷ್ಟೇ. ರೀಸೈಕ್ಲಿಂಗ್ ಆಗ್ತಾನೆ ಇರುತ್ತೆ. ಆಶೀರ್ವಾದ ನಮ್ಗೆ ಕೊಡ್ತಕ್ಕಂತ ಇದು ಒಂದು ಅಂಗಡ ಇದೆ, ಗುರುಸ್ಥಾನ. ಇದು ಇಲ್ಲಿ ಬಂದಂತ ಭಾಗದಲ್ಲಿ ಇಲ್ಲಿ ಆಶೀರ್ವಾದ ಕೊಟ್ಟಿರ್ತಾರೆ. ಹಂಗಾಗಿ ಇವರು ಒಂದು ಪೂಜೆ ಮಾಡಿ ಇವ್ರ ಗುರುಸ್ಥಾನ ಇರುತ್ತೆ. ಬಂದಂತ ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ, ಅವ್ರು ಕಾಯಿ ಕೊಡ್ತಾರೆ, ಕಾಯಿ ಕೊಟ್ಟು ಆಶೀರ್ವಾದ ಮುಟ್ಸಿ ಆಶೀರ್ವಾದ ಮಾಡ್ತಾರೆ. ಪ್ರಧಾನ ಅರ್ಚಕರು ನೀವು ಅಂದ್ರಿ, ಧರ್ಮಕರ್ತರು ಇಲ್ಲಿರ್ತಕ್ಕಂತೆಲ್ಲ ಅರ್ಚಕರು ಅಂತ ನೀವು ನೇಮಿಸಿರ್ತೀರೋ ಅಥವಾ ಅವ್ರು ನಿಮ್ಮ ವಂಶಸ್ಥರಲ್ಲೇ ಸೇರಿದಾರೆ? ಇಲ್ಲ, ನಾವೆಲ್ಲರೂ ಅಷ್ಟು ಕುಟುಂಬದವರೆಲ್ಲ ಸೇರಿ ಮಾಡ್ತಿರೋದು, ಬೇರೆ ಯಾರು ಇಲ್ಲ ಇಲ್ಲಿ. ಅದೇ ನಿಮ್ ಕುಟುಂಬದಲ್ಲಿ ಅಷ್ಟು ಆಗರಿ ಎಲ್ಲ ಅಣ್ಣ ತಮ್ಮಳೆ ಎಲ್ಲ ಬರೋದು. ಅದರಲ್ಲಿ ಒಬ್ರು ಪ್ರಧಾನ ಅರ್ಚಕರಾಗಿ ಪ್ರಧಾನ ಧರ್ಮಕರ್ತರಾಗಿ ನಾವು ಆತರ. ಹಂಗಾರೆ ಒಂದೇ ಕುಟುಂಬದಲ್ಲಿ ಅಷ್ಟು ನೀವೆಲ್ಲ ಒಂದೇ ಕುಟುಂಬದಲ್ಲಿ. ಒಂದು ದಿವಸಕ್ಕೆ ಎಷ್ಟು ಜನ ಇಲ್ಲಿ ಸೇವೆ ಸಲ್ಲಿಸ್ತೀರಾ ಅಂತ ಹೇಳಿ? 10 ಜನ ಅಲ್ಲ, 20 ಜನ ಒಂದ್ ದಿವಸಕ್ಕೆ. ಒಂದ್ ದಿವಸಕ್ಕೆ 20 ಜನ ಬೇಕ್ರಿ ಇಲ್ಲಿ? ಯಾಕಂದ್ರೆ ಏನಿಲ್ಲ, ಒಂದು ವಿಶೇಷ ದಿನಗಳಲ್ಲಿ 20 ಜನ, ಒಂದು 16 ತಾಸು ದಿನ ಏನಿಲ್ಲ ಸರ್. 10 ಜನ ಇರ್ತಾರೆ. ಯಾಕಂದ್ರೆ ಇದು ಗುಡಿ ಇರೋದೇ ಒಂದು 16 ತಾಸು ಇರುತ್ತೆ. ಯಾಕಂದ್ರೆ ಬೆಳಿಗ್ಗೆ 3 ಗಂಟೆಯಿಂದ ಸ್ಟಾರ್ಟ್ ಆಗಿರತಕ್ಕಂಥದ್ದು 10:30 11 ಗಂಟೆ ಆಗುತ್ತೆ ಇದೆಲ್ಲ ಕಾರ್ಯ. ಹಂಗಾಗಿ ಒಂದು 10-15 ಜನ ಬೇಕೇ ಬೇಕು. ಈ ಶಿಫ್ಟ್ ವೈಸ್ ಏನಾದ್ರು ಮಾಡ್ತಿರೋ ಅಥವಾ ಏನು? ಮಾಡ್ತೀವಿ. ಅಂದ್ರೆ 16 ಜನ ಅವರೆಲ್ಲ ಮಾಡ್ತಿರ್ತಾರೆ ಸರ್, ಅವರೆಲ್ಲ ಹಾಕಿ ಮಾಡ್ತಾರೆ. ಒಂದ್ ದಿವಸಕ್ಕೆ 10 ರಿಂದ 15 ಜನ ಬೇಕೇ ಬೇಕು. ಅಲ್ಲ ಸರ್, 24 ತಾಸು ಒಳಗೆ 16-18 ತಾಸು ಮಾಡಕ್ಕೆ ಬೇಕು. ಈಗ ಅಲಂಕಾರ ಮಾಡಕ್ಕೆ ಟೈಮ್. ಆಮೇಲೆ ವಿಶೇಷವಾದ ಅಲಂಕಾರ 3 ಸರಿ ಪೂಜೆ ಮಾಡ್ತೀನಿ ಅಂದ್ರಲ್ಲ, ಬೆಳಗ್ಗೆ ಒಂದ್ ಅಲಂಕಾರ, 2ನೇದು ಒಂದ್ ಅಲಂಕಾರ, 3ನೇದು ಒಂದ್ ಅಲಂಕಾರ, ಈ ತರ ಏನೋ ಅಲಂಕಾರಗಳು? ಬೆಳಗ್ಗೆ ಒಂದೇ ಮಾಡೋದು, ಬೆಳಗ್ಗೆ ಒಂದೇ ಅಲಂಕಾರ. ಆಮೇಲೆ ಭಕ್ತರು ತಂದವೆಲ್ಲ ಹಾಕ್ತಿವಿ ಅಷ್ಟೇ. ಅಲ್ಲಿ ತ್ರಿಕಾಲ ಪೂಜೆ ಟೈಪ್ ಮಾಡ್ತಿರ್ತೀವಿ. ಬೆಳಗ್ಗೆ ರಾತ್ರಿನ ಮಡಿ ಹಾಕಿ ಸ್ವಾಮಿಗೆ ರಾತ್ರಿ ರೆಡಿ ಮಾಡಿಟ್ಟಿರ್ತೀವಿ. ಆಮೇಲೆ ಬೆಳಗ್ಗೆ ಅಭಿಷೇಕ, ಆಮೇಲೆ ತೆರೆ ತೆಗೆದ್ಮೇಲೆ ಎಲ್ಲ ಭಕ್ತರಿಗೆ ದೇವರ ದರ್ಶನ ಆಗುತ್ತೆ. ಬರ್ತೀವಿ ಸರ್. ನಾವ್ ಈಗ ಬಂದಿರತಕ್ಕಂಥದ್ದು ಎಲ್ಲಿಗೆ ಅಂತ ಸರ್? ಇದು ಅಭಿಷೇಕದ ಕೋಣೆನೂ ಹೌದು, ಕ್ರಿಯಾಮೂರ್ತಿಗಳ ದಿನ ತ್ರಿಕಾಲ ಪೂಜೆ ನಡೆಯುವುದು ಇದೇ ಪ್ಲೇಸ್ ಅಲ್ಲಿ. ಪ್ರತಿ ದಿನನೂ ನಾವು ಕೊಟ್ರೇಶ್ವರನ ಎದ್ದಳಿಸಕ್ಕಿಂತ ಪೂರ್ವದಲ್ಲಿ ವಿಘ್ನೇಶ್ವರನ ಪೂಜೆನೆ ಮಾಡೋದು ನಾವು. ವಿಘ್ನೇಶ್ವರನ ಪೂಜೆ ಆದ್ಮೇಲೆ ಕೊಟ್ರೇಶ್ವರನ ಎದ್ದಳಿಸಿ ಭಸ್ಮದಿಂದ ಅಭಿಷೇಕ ಮಾಡಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಇದೇ ಮೂಲತಃ ವೀರಭದ್ರೇಶ್ವರ ದೇವಸ್ಥಾನ ಇದೆ ಸರ್. ಈ ದೇವಸ್ಥಾನ ಇದು ವೀರಭದ್ರೇಶ್ವರ ದೇವಸ್ಥಾನ ಇದು ಮೂಲತಃ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲೇ ಕೊಟ್ರೇಶ್ವರ ದಿನ ರಾತ್ರಿ ಬಂದು ಮಲಗೋ ಪ್ಲೇಸ್ ಇದೆ.
ಇಲ್ಲೇ ಬಂದು ಮಲಗ್ತಾರೆ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡ್ತೀವಿ. ಈಗ ಅಲ್ಲಿ ಒಳಗೆ ವೀರಭದ್ರೇಶ್ವರ ಮೂರ್ತಿ ಇದೆ. ಆ ಮೂರ್ತಿ ಅಲ್ಲೇನು ಹೊರಗಡೆ ತೋರಿಸಿದ್ರು ಅದೇ ಮೂರ್ತಿನೇ ಇಲ್ಲಿರೋದು. ಅಂದ್ರೆ ಇಲ್ಲೇ ಮುಖ ಬಿನ್ ಆಗಿರೋದಕ್ಕೆ ಪೂಜೆ ಮಾಡಬಾರ್ದು ಅನ್ನೋ ಕಾರಣದಿಂದ ಅಲ್ಲಿ ಇಟ್ಟಿದ್ದಾರೆ. ಆಗ್ಲಿ ನೀವು ಹೊರಗೆ ಒಂದ್ ಮಾತಂದ್ರಿ, ಏನಂತ ಅಂದ್ರೆ ವೀರಭದ್ರೇಶ್ವರ ಒಳಗಿದಾನೆ, ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಕೊಟ್ಟೂರೇಶ್ವರನ್ನ ಮಲಗಿಸೋದೆಲ್ಲ ಅಲ್ಲೇ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಇದೇ room ಅಲ್ಲೇ. ಇದೆಲ್ಲ ಇಲ್ಲಿಂದ ಇತ್ತಾಗೆ ವೀರಭದ್ರೇಶ್ವರ ದೇವಸ್ಥಾನ, ಇಲ್ಲಿಂದ ಇತ್ತಾಗೆ ಕೊಟ್ರೇಶ್ವರ ಮಠ. ನೀವು ಇದನ್ನೇ ನೋಡ್ಬೋದು, ದ್ವಾರ ಬಾಗ್ಲು ಇದ್ರ ಅಪೋಸಿಟ್ ಇಲ್ಲ, ಅದಕ್ಕೆ ಸೈಡ್ ಇದೆ. ಅದ್ರ ಮೇಲೆ ಗೊತ್ತಾಗ್ಬೋದು ವೀರಭದ್ರೇಶ್ವರ ದೇವ್ರ ಗುಡಿನೇ ಸಪರೇಟ್ ಇದೆ, ಕೊಟ್ರೇಶ್ವರ ಗುಡಿನೇ ಮಠ. ಇಲ್ಲಿ ಮೂಲ ಬಾಗ್ಲು ಬೇರೆ ಇತ್ತು ಅಲ್ಲ, ಇಷ್ಟೇ ಇದ್ದಿದ್ದು ದೇವಸ್ಥಾನ ಇಷ್ಟೇ ಇದ್ದಿದ್ದು. ಇದು ಏನಿದೆ ಇದಿಷ್ಟೇ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿಂದ ಇತ್ತ ಕೊಟ್ರೇಶ್ವರ ಮಠ ಅಂತ. ಓಹೋ, ಕೊಟ್ರೇಶ್ವರನ್ನ ಕೊಟ್ರೇಶ್ವರ ಇಲ್ಲಿ ಬಂದ್ ನೆಲೆಸ್ದಾಗ ವೀರಭದ್ರೇಶ್ವರ ಅದೇ ದಂಡ ಹಾಕಿ ಎಸದ್ನಲ್ಲ, ಅವಾಗಿಂದ ಈ ಕಡೆಯಿಂದ ನಾನು ಇರ್ತೀನಪ್ಪ, ನಿನ್ ಜಾಗ ನಿನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಆತನ ಆರಾಧನೆಗೆ ಅವ್ರು ಕೊಟ್ರೇಶ್ವರ ಮಲಗದ್ ಮಾತ್ರ ವೀರಭದ್ರೇಶ್ವರ ಗುಡಿಯಲ್ಲೇ ನೆನಪಿಗೋಸ್ಕರ ನಾನು ಕಳಿಸಿದೀನಿ ಪರಂಪರೆ ಇರ್ಲಿ ಅನ್ನೋದಕ್ಕೋಸ್ಕರ ಅವ್ರ ಅಲ್ಲಿ ನೆಲೆಸ. ಅದು ಯಾರಿಗೂ ತೋರ್ಸಂಗಿಲ್ಲ ಸರ್. ಅಲ್ಲ, ತೋರಿಸ್ತಾರೆ, ವಿಡಿಯೋ ಮಾತ್ರ ಅಪ್ನ ಇಲ್ಲ ಅಲ್ಲಿ. ವಿಡಿಯೋ ಅಲೋಡ್ ಮಾಡಂಗಿಲ್ಲ. ಈಗ ಎಷ್ಟೊತ್ತಿಗೆ ಆತನನ್ನ ಕರ್ಕೊಂಬಂದು ನೀವು? ರಾತ್ರಿ 10:30 ಆಗುತ್ತೆ ಪ್ರತಿದಿನ ರಾತ್ರಿ 10. ಈಗ ನಾವು ದೇವ್ರನ್ನ ಒಂದ್ ಕಡೆ ಸ್ಥಾಪನೆ ಮಾಡಿದ್ವಿ ಅಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ, ಬೇರೆ ದೇವಸ್ಥಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಕಡೆ ಸ್ಥಾಪನೆ ಮಾಡಿದ್ವಿ ಅಂದ್ರೆ ಅಲ್ಲಿಗೆ ಮುಗೀತು ಸ್ಥಾಪನೆ, ಆತನೇನು ಎತ್ತಿಡಂಗಿಲ್ಲ ಏನಿಲ್ಲ. ಇಲ್ಲಿ ಯಾಕೆ ಈ ತರ ಇಲ್ಲ ತಗೊಂಬರೋದು? ದೇವ್ರು ಅನ್ನೋದಕ್ಕೆ ನಾವು ಒಂದ್ ಮೂರ್ತಿ ಒಂದು ಆಕಾರ ಕೊಟ್ಬಿಡ್ತೀವಿ. ಹೌದು. ಇಲ್ಲಾಂದ್ರೆ ಇವರು ಒಬ್ಬ ಜಂಗಮ ತರಗೆ ಮನುಷ್ಯನ ರೂಪದಲ್ಲಿ ಬಂದಿರೋದು, ನಾನು ಯಾವಾಗ್ಲೂ ಅದೇ ರೂಪದಲ್ಲಿ ಇರ್ತೀನಿ ಅನ್ನೋದು ಅವ್ರದೊಂದು ಪದ್ಧತಿ. ಅವ್ರ ಇಲ್ಲಿ ಮಾಡೋಗಿರೋದು ಪದ್ಧತಿನ ಅನುಷ್ಠಾನ ಮಾಡೋಗಿದ್ರೆ, ಒಟ್ಟು ಯಾವ್ದೋ ಒಂದು ಮೂರ್ತಿ ಆಗ್ಲಿ ಒಂದ್ ಭಾವಚಿತ್ರ ಆಗ್ಲಿ ಅನುಷ್ಠಾನ ಮಾಡೋಗಿಲ್ಲ ಅವ್ರು. ಹಂಗಾಗಿ ಅವ್ರು ಇವಾಗ್ಲೂ ಮನುಷ್ಯ ರೂಪದಲ್ಲಿ ಇಲ್ಲೇ ಇರ್ತಾರ ಅನ್ನೋದಕ್ಕೆ ಅದು ಅವೆಲ್ಲ ಪದ್ಧತಿಗಳು ಅನುಷ್ಠಾನ ಇರೋದು. ಆಮೇಲೆ ಅವರು ಇದಾಗಿದ್ರು ಅಂತ ಅಂದ್ರೆ ನೀವೇನಂತ ಅಂದ್ರೆ ಐಕ್ಯವಾಗ್ಬೇಕಾರೆ ಅವರು ಸಮಾಧಿ ಸ್ಥಿತಿಗೆ ಹೋದ್ರು ಅಂತ ಅಂದ್ರೆ ನೀವು ಅದ್ ಎಲ್ಲಿರ್ತಕ್ಕಂಥದ್ದು ಸರ್? ಗಚ್ಚಿನ ಮಠ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಗಚ್ಚಿನ ಮಠ. ಅಲ್ಲಿ ಸಮಾಧಿ ಸ್ಥಿತಿಗೆ ಹೋಗಿರೋದು ಅವ್ರಿಗೆ, ಅಂದ್ರೆ ಜೀವಂತ ಸಮಾಧಿ ಆಗಿರೋದು. ಈಗ ಮತ್ತೆ ಒಂದು ಗಣೇಶನ್ ಒಂದು ವಿಚಾರ ಹೇಳಿದ್ರಿ, ಏನು ಅಂತ ಅಂತಂದ್ರೆ ಗಣೇಶನ್ ಫಸ್ಟ್ ಆತನ ಅಭಿಷೇಕ ಮಾಡಿ ಏನೋ ಇದ್ ಮಾಡ್ತೀವಿ. ಫಸ್ಟ್ ಆತನ ಪೂಜೆ ಮಾಡಿ ನಾವು ಕೊಟ್ರೇಶ್ವರನ್ನ ಎದ್ದಾಳ್ಸೋದು. ಅಲ್ಲಿ ಮಲಗಿಸಿರ್ತೀವಲ್ಲ, ಫಸ್ಟ್ ಆತನ ಪೂಜೆ ಮಾಡಿ, ಮೊದ್ಲು ನಾವು ಶಿವ ಪೂಜೆ ಮಾಡ್ಕೊಂಡು ಗಣೇಶನ ಪೂಜೆ ಮಾಡಿ ಆತನ ಎದ್ದಾಳಿಸಿ ಭಸ್ಮದಿಂದ ಅಭಿಷೇಕ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ತೊಳೆಯೋದಾಗಿರ್ಬೋದು, ಅದೆಲ್ಲ ಕೈಕರ್ಯಗಳು ಇದು ಆತನ ಪಾದಕ್ಕೆ ಇಲ್ಲಿ ಅಭಿಷೇಕ ಆಗೋದು. ಇಲ್ಲಿ ಬರೀ ಪಾದಕ್ಕೆ ಅಷ್ಟೇ ಅಭಿಷೇಕ ಆಗೋದು. ಬರೀ ಅದನ್ನ ಏನ್ ಪಾದನ ಎಜಿರುತ್ತಲ್ಲ ಆವಿಗೆ ಅಂತೀವಲ್ಲ, ಆವಿಗೆ ಮಾತ್ರ ಅಭಿಷೇಕ. ಅಲಂಕಾರ ಎಲ್ಲ ಅಲ್ಲಿ ಹೊರಗೆ ಮಾಡ್ತೀರಾ? ಹಂಗಾರೆ ನೋಡ್ರಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆತನ ಒಂದು ಈ ಒಂದು ಸಾಮ್ರಾಜ್ಯವನ್ನ ನಾನು ನೋಡ್ಕೊಂತೀನಿ, ಒಳ್ಳೆ ರೀತಿಯಲ್ಲಿ ಕ್ಷೇಮದಲ್ಲಿ ನಾನು ಕಾಪಾಡ್ತೀನಿ ಅನ್ನೋದಕ್ಕೋಸ್ಕರ ವೀರಭದ್ರನನ್ನ ನೀನ್ ಅಲ್ಲಿಗೆ ಹೋಗಪ್ಪ, ಅಲ್ಲಿ ನೀನ್ ಎಲ್ಲಾರು ನೋಡ್ಕೊಂತ ಇರು, ಕೊಡದಗೊಡದಲ್ಲಿ ನಾನು ಇಲ್ಲಿ ಬಂದಿರೋ ಭಕ್ತರಿಗೆಲ್ಲ ನಾನು ನೋಡ್ಕೊಂತಿರ್ತೀನಿ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ವೀರಭದ್ರೇಶ್ವರ ಕೊಟ್ಟೋಗಿರೋದಕ್ಕೆ ಇದು ಕೊಟ್ಟೂರ ಆಯ್ತು. ಅಲ್ಲಿ ಹೋಗಿ ಕೊಡಗುಡ್ಡದ ಮೇಲೆ ಸ್ಥಾಪನೆ ಆದ್ಮೇಲೆ ಅವ್ರು ಒಂದ್ ಹೇಳ್ತಾರಂತೆ, ನಾನು ಅಲ್ಲಿ ಕೊಟ್ಟು ಬಂದಿನಿ, ಅದು ಕೊಟ್ಟೂರಾಗಿದೆ, ನಾನು ಇನ್ಮೇಲೆ ಈ ಗುಡ್ಡ ಕೊಡೋದಿಲ್ಲ, ಅದಕ್ಕೆ ಇದು ಕೊಡದ ಗುಡ್ಡ ಆಗ್ಲಿ, ಕೊಡದ ಗುಡ್ಡ ಆಗ್ಲಿ ಅಂತಂದ್ರೆ ಅದಕ್ಕೋಸ್ಕರ ಅದು ಕೊಡದ ಗುಡ್ಡ ಅಂತಂದೇಳಿ ಒಂದಕ್ಕೊಂದು ಇಲ್ಲೆಲ್ಲ ಲಿಂಕ್ ಇದಾವೆ. ನಾನು ಕೊಡಲ್ಲ ಅಂದಿದ್ದು ಕೊಡದ ಗುಡ್ಡ. ಅಂದ್ರೆ ಇಲ್ಲಿ ನೋಡ್ರಿ 3 ತರ ಹೆಸರಿಟ್ಟಿರ್, ನೀವು ಹೇಳಿದ್ರೆ ಆಗ್ಲೇ 3 ಹೆಸರಿದಾವೆ ಅಂತ ಹೇಳ್ಬಿಟ್ಟು, ಅದ್ರ 2 ಹೋಲ್ಸ್ಕೊಂಡ್ರೆ ನಾವು ಕೊಟ್ಟಂತಹ ಊರು ಕೊಟ್ಟೂರು ಅಂತ ಹೇಳ್ಬೋದು. ಇನ್ನೊಂದೇನಪ್ಪಾ ಅಂತ ಅಂದ್ರೆ ವೀರಭದ್ರೇಶ್ವರ ಕೊಟ್ಟಿರೋದಕ್ಕೆ ಇದು ಕೊಟ್ಟೂರು ಅಂತ ಹೇಳ್ಬೋದು. 2 ತರನು ಹೇಳ್ಬೋದು. ಎರಡು ಸಂಬಂಧ ಐತೆ. ಸಂಬಂಧ ಇದೆ. ಇಲ್ಲಿ ನೀವು ವೀರಭದ್ರೇಶ್ವರ ಪೂಜೆ ಅವಾಗೆಲ್ಲ ನಡೀತಿತ್ತು ಅಂತ? ಕೊಟ್ರೇಶ್ವರ ಪೂರ್ವದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಭಿನ್ನ ಆದ್ಮೇಲೆ ಅದ ನಿಂತ್ಕೊಂಡಿರೋದು. ಅವಾಗಿಂದ ಇಲ್ಲಿ ಪೂಜೆ ನಡೆಯಲ್ಲ. ಇಲ್ಲ ಕೊಟ್ರೇಶ್ವರದ ಇಲ್ಲಿ, ವೀರಭದ್ರೇಶ್ವರದಲ್ಲಿ. ಕೊಟ್ಟಂತಹ ಊರು ಕೊಟ್ಟೂರು, ಕೊಡದೇ ಇಲ್ಲ ಅಂದಿದ್ದು ಗುಡ್ಡ ಕೊಡದ ಗುಡ್ಡ. ಸರ್ ಬನ್ನಿ ಸರ್, ಇನ್ನು ಸ್ವಲ್ಪ ಕೇಳೋಣ ನಿಮ್ಮ ಹತ್ರ, ಬಾರಿ ವಿಶೇಷಗಳಿದಾವೆ ಸರ್. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಸರ್ ನಾವಾಗ? ಈಗ ನೆಕ್ಸ್ಟ್ ಈ ಮಠ ಯಾರು ಕಟ್ಟಿಸ್ಕೊಟ್ರು ಅನ್ನೋ ಒಂದು ಪ್ರತೀತಿ ಬರುತ್ತೆ. ಈ ಮಠನ ಕಟ್ಟಿಸಿದವ್ರು ಯಾರು ಅಂತಂದ್ರೆ ಇಲ್ಲಿಂದ, ಅಂದ್ರೆ ಇಲ್ಲಿ ಅರ್ಪಣೆ ಸೋಮಶೇಖರ ಮಹಾರಾಜರು ಅಂತ ಇರ್ತಾರೆ. ಅವರು ಚಿತ್ರದುರ್ಗ ಪಾಳೆಗಾರರು ದಂಡೆತ್ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಸಹಾಯಕ್ಕೆ ಸೈನ್ಯ ಇರಂಗಿಲ್ಲ, ಅವರನ್ನು ಡಂಗೂರ ಸಾರಿಸ್ತಾರಂತೆ. ಈ ನನ್ನ ಸಹಾಯಕ್ಕೆ ಯಾರಾದ್ರೂ ಸೈನ್ಯ ಕಳ್ಸಿದ್ರೆ ನಾನು ಅವ್ರಿಗೆ ಒಂದು ಅರ್ಧ ರಾಜ್ಯ ಬಿಟ್ಕೊಡ್ತೇನೆ ಅಂತಂದೆ. ಅರ್ಧನೇ ರಾಜ್ಯನ. ಆದ್ರೆ ಬಟ್ ಯಾರು ಸಹಾಯಕ್ಕೆ ಬರಲ್ಲ. ಅವಾಗ ಒಬ್ರು ಯಾರು ಹೇಳ್ತಾರಂತೆ, ಇಲ್ಲ ಒಬ್ರು ಇಲ್ಲಿ ಸ್ವಾಮಿಯರ್ ಅದಾರ, ಅವ್ರು ಹೋಗಿ ನೀವು ಬಿಡ್ಕೊಡ್ರಿ, ಅವರು ಇದನ್ ಮಾಡ್ತಾರೆ ಅಂತಂದು ಹೇಳ್ತಾರೆ. ಅವ್ರು ಬಂದು ಕೊಟ್ರೇಶ್ವರನ್ ಬೇಡ್ಕೊಂತಾರೆ, ಹಿಂಗಾಯ್ತು ತಪ್ಪ, ಹಿಂಗ್ ಚಿತ್ರದುರ್ಗ ಪಾಳೆಗಾರ ದಂಡೆತ್ ಬರ್ತಾರೆ, ನನ್ನ ಹತ್ರ ಸೈನ್ಯ ಇರಲ್ಲ, ನಾನು ಏನ್ ಮಾಡ್ಬೇಕು ಅಂತಂದೆ. ಆಯ್ತು, ಇಲ್ಲ ನೀನ್ ಹೋಗು, ನಾನು ಕಾಪಾಡ್ತೀನಿ ನಾನು ಅಂತ. ಅವ್ರು ಹೋದಾಗ ರಣರಂಗಕ್ಕೆ ಹೋಗಿ ಕೊಟ್ರೇಶ್ವರನೇ ನಿಂತ್ಕೊಂತಾರೆ. ರಣರಂಗದಾಗ ಎಲ್ಲಿ ನೋಡಿದ್ರೆ ಬರೀ ಜಂಗಮದಾರ ಕಾವಿದಾರಿಗಳೇ ನಿಂತ್ಕೊಂಡಿರ್ತಾರೆ. ನೀವೆಲ್ಲಿ ಇಡೀ ರಣರಂಗ ತುಂಬ ಬರೀ ಅವರೇ ಕಾಣ್ತಿರ್ತಾರಂತೆ. ಅವಾಗ ಪಾಳೆಗಾರ ಬಂದಾಗ ಆಗಿನ ಕಾಲಕ್ಕೆ
ಜಂಗಮರ ಮೇಲೆ ಯಾರು ಕೈ ಮಾಡ್ತಿರಲ್ಲ. ಹೌದು. ಅದಕ್ಕೆ ಅವರು ಜಂಗಮರಿಗೆ ಶರಣಾಗಿ ಅಡ್ಡ ಬಿದ್ದು ಇಲ್ಲ ನಾ ಬಂದು ತಪ್ಪಾಗೈತೆ ಅಂತ ಅನ್ಕೊಂಡು ಅವ್ರು ವಾಪಸ್ ಹೋಗ್ಬಿಡ್ತಾರೆ. ಮತ್ತೆ ಅವ್ರಿಗೆ ಸಾಮ್ರಾಜ್ಯ ಉಳಿಸ್ಕೊಂಡು ಹೋಗತ್ತಲ್ಲ ಅರಪಣೆ ಸೋಮಶೇಖರ ಮಾಡಿದ್ರು. ಅವಾಗ ಅರಪಣೆ ಸೋಮಶೇಖರ ಬಂದು ಕೊಟ್ರೇಶ್ವರನಿಗೆ ಅಡ್ಡ ಬಿದ್ದು ನಾನು ಅರ್ಧ ರಾಜ್ಯ ಬಿಟ್ಕೊಡ್ಬೇಕು ಅನ್ಕೊಂಡಿದ್ದಪ್ಪ, ಈ ಇಡೀ ಸಾಮ್ರಾಜ್ಯನ ನಾನು ನಿನ್ ಬಿಟ್ಕೊಟ್ಟು ನಾನು ನಿನ್ನ ಕೈ ಕೆಳಗೆ ನಾನು ಕೆಲಸ ಮಾಡ್ಕೊಂತ ಇರ್ತೀನಿ ಅಂತಂದು ಹೇಳ್ತಾರೆ. ಇಲ್ಲ ನಾನು ಒಬ್ಬ ಸನ್ಯಾಸಿಯಾಗಿ ಬಂದಿರತಕ್ಕಂಥ ನನವೇ ಆಗಿರ್ತಕ್ಕಂಥ ಕೈಕಾರ್ಯಗಳದು, ನಾನು ಅವನ್ ಮಾಡಕ್ ಬಂದೇನೆ, ನಿನ್ ಸಾಮ್ರಾಜ್ಯ ನೀನ್ ಉಳಿಸ್ಕೊಟ್ಟಿನ ನೀನ್ ಮಾಡ್ಕೊಂಡು ಹೋಗು ಅಂತ. ಇಲ್ಲ ನೀನ್ ಒಂದ್ ದಿವಸದ ಮಟ್ಟಿಗಾದ್ರೂ ನೀನ್ ಈ ಸಿಂಹಾಸನದ ಮೇಲೆ ಕುತ್ಕೋಬೇಕಪ್ಪ ಅಂತ ಅರ್ಪಣೆ ಸೋಮಶೇಖರ ಮಾಡಿದ್ರೆ ಕೊಟ್ರೇಶ್ವರ ಬಿಡಕಂತಾರೆ. ಅವಾಗ ಕೊಟ್ರೇಶ್ವರರು ಒಂದ್ ದಿವಸದ ಮಟ್ಟಿಗೆ ಸಿಂಹಾಸನದ ಮೇಲೆ ಕುತ್ಕೊಂತಾರೆ. ಅದಕ್ಕೆ ಅವ್ರಿಗೆ ಗುರು ಬಸವರಾಜೇಂದ್ರ ಅಂತ ಹೆಸರು ಬರುತ್ತೆ. ಅದೇ ಕಾರಣಕ್ಕೆ ಅದು ಹೆಸರು ಬಂದಿರೋದು ಅವ್ರಿಗೆ. ಯಾವಾಗ ಅಲ್ಲಿದ್ಮೇಲೆ ಮತ್ತೆ ಇಲ್ಲ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತಂದಾಗ ಅವಾಗ ನನಗೆ ಮಠ ಕಟ್ಸ್ಕೊಡು ಅಂತ ಇಲ್ಲಿಂದ ಈತ ಕಟ್ಕೊಡ್ಸಿದೆ ಅರ್ಪಣೆ ಸೋಮಶೇಖರ ಮಹಾರಾಜರು ಅಂತಂದೇಳಿ ಪ್ರತೀತಿ ಇದೆ ಬಂದಿರೋದು. ಇಲ್ಲಿಂದ ಈ ಕಡೆ ಅರ್ಪಣೆ ಸೋಮಶೇಖರ ಹಿಂದ್ಗಡೆದು ವೀರಭದ್ರೇಶ್ವರಂದು, ಈ ಕಡೆದು ಕೊಟ್ರೇಶ್ವರ. ಕೊಟ್ರೇಶ್ವರಂದು. ಅವ್ರು ಎಲ್ಲೂ ಕೂಡ ನನಗೆ ವೀರಭದ್ರನ್ ಪಕ್ಕಕ್ಕಿಟ್ಟು ನಾನು ಕಟ್ಸು ಅಂತ ಹೇಳಿಲ್ಲ, ಅವ್ರ ಮುಂದಕ್ಕೆ ಕಟ್ಸ್ಕೊಡು. ವೀರಭದ್ರನು ಇರ್ಬೇಕು ನಾನು ಇರ್ಬೇಕು. ನಾನು ಅವ್ರು ಏನು ಎಷ್ಟು ಅವಿನಾಭಾವ ಸಂಬಂಧ ನೋಡ್ರಿ ಅವ್ರ ಹಂಗಾರೆ, ಯಾರನ್ನು ಬಿಟ್ಕೊಟ್ಟಿಲ್ಲ ಅವ್ರ ಹಂಗಾರೆ. ಸರ್ ಇಲ್ಲೊಂದು ದೇವಸ್ಥಾನ ಇದೆ, ಇದು ಚೌಡೇಶ್ವರಿ ಅಂತಂದೇಳಿ. ಇದು ಚೌಡೇಶ್ವರಿ ಅಂತಂದ್ರೆ ಇಲ್ಲಿ ಕೊಟ್ರೇಶ್ವರ ಇದ್ದಾಗೆ ಇಲ್ಲಿ ಒಬ್ಬ ಹೆಣ್ಮಗಳು ಕೊಟ್ರೇಶ್ವರನ ಸೇವೆ ಮಾಡಕ್ಕೋಸ್ಕರನೇ ಇರ್ತಾಳೆ. ಇಲ್ಲಿಂದ ಒಂದ್ 40 ಕಿಲೋಮೀಟರ್ ಚೌಡೇಶ್ವರಿ ಮಡ್ರಳ್ಳಿ ಚೌಡಮ್ಮ ಅಂತಂದೇಳಿ ಒಂದ್ ದೇವಸ್ಥಾನ ಇದೆ. ಆ ಹೆಣ್ಮಕ್ಳಿಗೆ ಅಲ್ಲಿ ರಥೋತ್ಸವ ಇರುತ್ತೆ. ಆ ರಥೋತ್ಸವಕ್ಕೆ ಹೋಗ್ಬೇಕು ಅನ್ನೋದು ಆ ಎಮ್ಮಗೆ ಆಸೆ. ಇಲ್ಲಿ ನೋಡಿದ್ರೆ ಸ್ವಾಮಿ ಸೇವೆ ಮಾಡಿ ಬಿಟ್ಟು ಹೋಗಂಗಿರಲ್ಲ ಯಾರು. ಆದ್ರೂ ಆ ಎಮ್ಮ ಹೇಳಿದಂಗೆ ಆ ಜಾತ್ರೆಗೆ ಹೋಗ್ಬಿಡುತ್ತಂತೆ. ಆ ಜಾತ್ರೆಗೆ ಹೋದಾಗ ಏನಾಗುತ್ತಂತಂದ್ರೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದ ತಕ್ಷಣ ಸ್ವಾಮಿಯವ್ರ ಪಾದಕ್ಕೆ ಬೀಳ್ತಾಳೆ. ಬುದ್ಧಿ ನನ್ ತಪ್ಪಾಯ್ತು ನಂಗೆ ಕ್ಷಮಿಸಮ್ಮ. ಯಾಕಮ್ಮ? ಇಲ್ಲ ನಾನು ಈಗ 4 ದಿನ ಇಲ್ಲಿ ಇದ್ದಿದ್ದಿಲ್ಲ, ನಾನು ಹಿಂಗ್ ಮಡ್ರಳ್ಳಿ ಚೌಡಮ್ಮನ ಜಾತ್ರೆಗೆ ಹೋಗಿದ್ದೆ ಅಂತ. ಮತ್ ನಿನ್ನ ಒಂದು ರೂಪದಲ್ಲಿ ಇಲ್ಲೊಬ್ರು ಸೇವೆ ಮಾಡೋರು ಇದ್ರಲ್ಲ, ಅವ್ರು ಯಾರು ಅಂತ ನೋಡಿದಾಗ ಆ ಮಡ್ರಳ್ಳಿ ಚೌಡಮ್ಮನೆ ಬಂದು ಇಲ್ಲಿ ಕೊಟ್ರಾಜನ್ ಸೇವೆ ಮಾಡಿದ್ಲು ಅನ್ನೋದಕ್ಕೆ ಆ ಕಂಬದಲ್ಲಿ ಒಡಮೂಡಿರೋದು. ಇಲ್ಲಿ ಕಂಬದಲ್ಲಿ ಮೂರ್ತಿ ಇಲ್ಲಿದೆ ಕಂಬದಲ್ಲಿ. ಇಲ್ಲಿದೆ, ಇಲ್ಲಿ ಬಂದು ಒಡಮೂಡಿರ್ತಾಳ ಅಮ್ಮ. ಬೆಳ್ಳಿ ಪ್ರತಿಮೆ ಹಾಕಿರೋ ಹಿಂಭಾಗ ಒಡಮೂಡಿರೋದು ಇಲ್ಲಿ ಒಡಮೂಡಿರೋದು ಇದೆ. ಅವಾಗ ಇಲ್ಲೇ ಅಮ್ಮ ಇಲ್ಲಿ ಅದಾಳ ಅಂತ ಗೊತ್ತಾಗಿ ಅಂತ ಗುರುಗಳು ಸೇವೆನೆ ಮಾಡ್ಯಾಳ ಅಮ್ಮ ಅಂತಂದೇಳಿ ಈಗೂ ಪ್ರತಿ ವರ್ಷನೂ ಇಲ್ಲಿಂದನೇ ಉಡಕ್ಕಿ ಸಮಾನ ಆ ಎಮ್ಮಗೆ ಹೋಗೋದು. ಇಲ್ಲಿ ಬಂದು ಇಲ್ಲಿ ಸೆಂತಿಗಿಂತ ಎಲ್ಲ ಮಾಡ್ಕೊಂಡು ಹಿಂಗ್ ಭಕ್ತರ ಮನೆಗೆಲ್ಲ ಪ್ರಸಾದ ಮಾಡ್ಕೊಂಡು ಹೋಗ್ತಾರ ಅವ್ರು. ಇಲ್ಲ ಸರ್, ಪವಾಡ ಎಷ್ಟಿದೆ ಅಂತ ನೋಡ್ರಿ. ನಾವಂತೀವಿ ಈಗ ಹುಚ್ಚನ್ ತರ ಬಂದಂತ ಒಬ್ಬ ವ್ಯಕ್ತಿ, ಕರೆಕ್ಟ್ರಾ, ಪರಮಾತ್ಮ ಹುಚ್ಚನ್ ತರ ಕಳಿಸಿದಂತ ಒಂದು ವಟುವನ್ನ ಇಲ್ಲಿ ಬಂದು ಪವಾಡ ತೋರ್ಸ್ಕೊಂತ ದೇವರು ಬಂದು ಅವರಿಗೆ ಸೇವೆ ಮಾಡೋಗ್ತಾರೆ ಅಂತಂದ್ರೆ ಎಷ್ಟು ವಿಚಿತ್ರ ಅಂತ ಹೇಳಿದು. ಅದೇ ಇಲ್ಲಿ ಅಮ್ಮಂದು ಒಂದು ಇದೆ ಪವಾಡ ಇದು ಅಂದ್ರೆ ಅವ್ರಿಗೆ ಆ ಕೈಲಾಸಲ್ಲೇ ಅವಿನಾಭಾವ ಸಂಬಂಧ ಇರೋದಕ್ಕೋಸ್ಕರ ಅಮ್ಮ ಬಂದು ಇಲ್ಲಿ ಸೇವೆ ಮಾಡಿಲ್ಲ ಅನ್ನೋದಕ್ಕೆ ಒಂದು ಇದೆ. ಅಂದ್ರೆ ಅವಾಗ ಹೇಳಿರ್ತಾರೆ ನಿನಗೆ ಏನ್ ಬೇಕು ಹೊರ ಕೇಳು ಅಂತಂದಾಗ ನೀನೇ ಬಂದು ನನಗೆ ಈ ತರ ಮಾಡ್ಬೇಕವ ಅಂತ ಕೇಳಿರ್ಬೋದು ಅವ್ರು ಆ ಟೈಮಲ್ಲಿ ಅಂತ ಹೇಳಿ. ಅದನ್ನ ಇವಾಗ ಭೂಲೋಕಕ್ಕೆ ಬಂದು ಅವ್ರು ಈ ಟೈಮಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಟೈಮ್ ಬಂದಾಗ ಆದಿಶಕ್ತಿ ಸ್ವರೂಪನು ಕೊಟ್ರೆಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇದು ಅಮ್ಮಂದು ಒಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದಂತ ನಾವು ನಂಬೋದು. ಬಲಗಡೆ ಭಾಗದಲ್ಲೇ ಇರ್ತಕ್ಕಂಥದ್ದು ಚೌಡೇಶ್ವರಿ ದೇವಿ. ಇಲ್ಲಿ ಬಂದು ಉಡಿ ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಸರ್ ಹಂಗಾರೆ ಈಗಲೂ? ಇಲ್ಲ, ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಉಡಿ ಏನಾರು ಅನ್ಕೊಂಡ್ರೆ ತುಂಬ್ಕೊಂಡು ಏನಾದ್ರು ಬಿಡ್ಕೊಂಡು ಹೋಗ್ತಾರೆ, ಆಶೀರ್ವಾದನ ಆಗುತ್ತೆ. ಇಲ್ಲ ಪಾದಗಟ್ಟಿ ಅವೆಲ್ಲ ಎಲ್ಲ ಭಕ್ತರು ಮಾಡಿಸ್ಕೊಟ್ಟಿರವೆಲ್ಲ, ಭಕ್ತರು ಎಲ್ಲ ಇಲ್ಲೇ ಮೂರ್ತಿ ಸರ್, ಮೂರ್ತಿ ಇದು ಇದೇ ಒಡಮೂಡಿರೋದು ಕಲ್ಲೊಳಗೇನೆ. ಅದೇನಾದ್ರು ಬೆಳಿತಿದ್ಯೋ ಅಥವಾ ಏನು ಸರ್? ಇಲ್ಲ ಸರ್, ಅಷ್ಟೇ ಇದೆ. ಅದು ಮೊದ್ಲಿಗೆ ಮಾತ್ರ ಬೆಳೆದಿರೋದು, ಆಮೇಲೆ ಕಡೆ ಬೆಳೆದಿಲ್ಲ. ಅಷ್ಟಿರೋದು ಅಲ್ಲಿ ಅದಿನ ಅಂತ ಕುರು ತೋರಿಸಿರೋದು. ನಾನು ಇಲ್ಲೇ ಇರ್ತೇನೆ. ಯಾವ ಊರಿಂದ ಭಕ್ತರುಗಳು ತುಂಬಾ ಬರ್ತಾರೆ ಸರ್? ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ. ಕರ್ನಾಟಕದ ಇಂಡಿಯಾದಾಗ ಎಲ್ಲ ಭಾಗದ ಔಟ್ ಆಫ್ ಕಂಟ್ರಿಯಿಂದನೂ ಬರ್ತಾರೆ. ಇಲ್ಲಿ ಒಂದೂರವರು ಅಂತ ಹಾಗಂದ್ರೆ ಏನಿಲ್ಲ, ಸೀಮಿತವನ್ನ ಇಲ್ಲ ಹಾಗಾರೆ. ಕೊಟ್ಟೂರೇಶ್ವರ ಸೀಮಿತನೇ ಇಲ್ಲ, ಗಡಿ ದಾಟಿ ಹೋಗಿರ್ತಕ್ಕಂಥ ನಾಥ. ತೇರು ಬಿದ್ದಾಗಿಂದ ಇನ್ನು ಹೆಚ್ಚಿನ ಮಟ್ಟ ಪವಾಡ ನಡೆದದ ಅಂತಂದು ಹೇಳಿ ಇನ್ನು ದೂರದ ಊರುಗಳು ಔಟ್ ಆಫ್ ಕಂಟ್ರಿ ಮತ್ತೆ ಇದರಿಂದನೂ ಬರ್ತಾರೆ, ಫಾರಿನ್ ಎಲ್ಲಾ ಕಡೆಯಿಂದ ಬರ್ತಾರೆ. ತೇರು ಬಿದ್ದಾಗಿಂದ ಅದನ್ನ ಪವಾಡ ಇನ್ನು ಹೆಚ್ಚಾಯ್ತು. ಎಲ್ಲ ಅಣ್ಣ ತಮ್ಮ ನೀವು ಇದ್ರ ಜೊತೆಗೆ ತೇರ್ಗಾಲಿ ಬಿದ್ದಾಗ ನಾವು ಕೂಡ ತೇರ್ನೊಳಗಿದ್ವಿ. ಯಾರಿಗೂ ಏನೋ ಅವಘಡ ಏನಾಗಿಲ್ರಿ, ಆರಾಮಿದ್ರೆ ಎಲ್ಲರೂ ಆರಾಮಿದ್ರಿ. ಯಾರಿಗಿಲ್ಲ ಅದನ್ನ ಪವಾಡ ಇನ್ನೊಂದೆಟ್ಟು ಮರು ಕಾಣಿಸಿದಾಗ ಆಯ್ತು ಎಲ್ಲರಿಗೂ. ಇದನ್ನ ನಾನು ಅಂತ ತೋರಿಸ್ದಂಗೆ ತೇರಿಂಗ್ ತಿರಿದಂಗ ಆತ ಅಷ್ಟೇ. ನಮ್ ತೊಟ್ಲ ಆಡಕರಿ ತಿರ್ತೀವಲ್ಲ, ಹಿಂಗ ಆದಂಗ ಆಯ್ತು ಅಷ್ಟೇ. ಅಲ್ಲಿ ಒಳಗ್ ನಾವ್ ಹಿಂಗಿದ್ರೆ ಹಿಂಗಾಗಿವ ಅಷ್ಟೇ. ಬಿತ್ತು ಇವಣ್ಣ ಬಾಯಾಗ ಆರಿಸ್ತು, ಮತ್ತೆ ಬಾಯ ಬಂದ ಬಿಡುತ್ತೆ. ತೇರ್ ಬಿತ್ತು ಜೊತೆಗೆ ಅದೀವಿ ಮತ್ತೆ ಹಿಂಗೆ ಏನೇನಾಗಿಲ್ಲ, ಒಂದ್ ಚರದ್ರ ಗಾಯ ಸತಿಗೆ ಆಗಿಲ್ಲ. ಸರ್ ಈ ಕಟ್ಟಡ ನೋಡಿದ್ರೆ ಇತ್ತೀಚಿಗೆ ಮಾಡಿರೋ ಕಟ್ಟಡ ತರ ಇದೆಯಲ್ಲ, ಇದು ಇದು ಅಲ್ಲ. ಇದು ಏನಂದ್ರೆ ಇದು ಈ ಕಡೆ ಎಕ್ಸ್ಟೆನ್ಷನ್ ಆಗಿದೆ. ಅವೆಲ್ಲ ಮೊದ್ಲಿಗಿರವೆ
ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಇವೆಲ್ಲ ಅಂತೇಳಿ. ನೀವ್ ಹೇಳಿದ್ ಈರಣ್ಣಂದು ಹಳೆ ದೇವಸ್ಥಾನ ಅಂದ್ರೆ ಈ ಕಡೆ ಇದೆ ಇದೆ ಸರ್ ಮುಂದ್ಗಡೆ ಇರ್ತಕ್ಕಂಥದ್ದು ಇದೆಲ್ಲ ಕೊಟ್ರೆಗೆಂದು, ಹಿಂದ್ಗಡೆ ಇರ್ತಕ್ಕಂಥದ್ದು ವೀರಭದ್ರೇಶ್ವರಂದು. ಇದಿಷ್ಟೇ ಭಾಗ ಅಲ್ರಾ? ಇಲ್ಲೇ ಇರೋದು ವೀರಭದ್ರೇಶ್ವರ. ಅಂದ್ರೆ ಅಲ್ಲಿ ತುಂಬಾ ಕೊಟ್ರೇಶ್ವರ ಜನಕ್ಕೆ ಇದು ಮಾಡ್ಬೋದು. ಗೊತ್ತಿರಲ್ಲ ಅಂತ ಅನ್ಸುತ್ತಲ್ವಾ? ಗೊತ್ತಿಲ್ಲ. ಏಕ ಇರೋದ್ರಿಂದ ದೇವಸ್ಥಾನ ಇದಿಷ್ಟೆಲ್ಲ ಕಂಪ್ಲೀಟ್ ಹಿಂಗೆ ಐತಿ ಅಂತ ದೇವಸ್ಥಾನ ಅನ್ಕೊಂತಾರೆ. complete ಬಟ್ ಹಿಂಗೆ ಇಲ್ಲಿ ಐತೆ. ಇರ್ತಕ್ಕಂಥ ವೀರಭದ್ರೇಶ್ವರ, ಆ ಕಡೆ ಇರ್ತಕ್ಕಂಥ ಕೊಟ್ರೇಶ್ವರ. ಸರ್ ಈ ಕಟ್ಟಡದಲ್ಲಿ ಏನು ಏನು ಇವೆಲ್ಲ rooms ಗಳಿದಾವೆ? ವಸತಿ ಗೃಹಗಳು ಇವೆಲ್ಲ. ಎಷ್ಟಿದಾವೆ ಸರ್ ರೂಮ್ಗಳು? ಒಂದ್ 35 ಹಾ. ಮತ್ತ ಹಂಗ ಜಾಗ ಸಾಲ್ಟೇಜ್ ಇರೋದು ಇಲ್ಲೇ ಪ್ರಸಾದ ವ್ಯವಸ್ಥೆ ಇರುತ್ತೆ ಇಲ್ಲಿ. ಪ್ರಸಾದ ಸಪರೇಟ್ ಏನಿಲ್ಲ ಇಲ್ಲೇ. ಇಲ್ಲೇ ಪ್ರಸಾದ ವ್ಯವಸ್ಥೆ. ಸುಮಾರು ಮೂರು. ಎಷ್ಟು ದಿವಸಕ್ಕೆ ಎಷ್ಟು ಜನ ಬರ್ತಾರೆ ಇಲ್ಲಿಗೆ ಅಂತ ಪ್ರಸಾದ? ಒಂದ್ 2,000-3,000 ಜನ ಆಗ್ತದೆ ದಿವಸ ಸರ್? ಒಂದ್ ದಿವಸಕ್ಕೆ. ನಾರ್ಮಲ್ ಡೇಸ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ನಾರ್ಮಲ್ ಡೇಸ್ ಅಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಆದ್ರೂ 2,000-3,000. ಮತ್ತೆ ಹಂಗಾದ್ರೆ ಈಗೇನು ಅದೊಂದು ಪಲ್ಲಕ್ಕಿ ಉತ್ಸವ ಅವು ಇವು ಇತ್ತು ಅಂತಂದ್ರೆ ಜಾಸ್ತಿನೇ ಇರ್ತಾರೆ. ಸೋಮವಾರ ಗುರುವಾರ ಜಾಸ್ತಿ ಜಾಸ್ತಿ. ಇರ್ತದೆ. ಸೋಮವಾರ ಗುರುವಾರ ಅಂದ್ರೆ ಬಹಳ ಜನ ಬರುತ್ತೆ. ಅಮಾವಾಸ್ಯೆ ಅಂತ ಒಂದ್ 30-40 ಸಾವಿರ ಅಂತ ಇದ್ದೇ ಇರ್ತದೆ. ಸರ್ 30-40 ಸಾವಿರ ಅಲ್ಲೇ ಒಂದ್ ಜಾತ್ರೆ ಆದಂಗ ಆಯ್ತು. ಒಂದ್ ಜಾತ್ರೆ ಆಗುತ್ತೆ. ಈಗ ಜಾಸ್ತಿನೇ ಆಯ್ತು. ಮತ್ತೆ ಊಟದ್ದೆಲ್ಲ ಹಿಂಗೆ ನೋಡ್ಕೊಂತೀರಾ ಸರ್ ಅವೆಲ್ಲ? ಇಲ್ಲ ಭಕ್ತರು ಕೊಡ್ತಾರೆ, ಇದು ಮಾಡ್ತಾರೆ, ಎಲ್ಲ ಭಕ್ತರ ಕಡೆಯಿಂದ ಆಗುತ್ತೆ. ಅದ್ ಮೇಂಟೆನೆನ್ಸ್ ಮುಜರಾ ಇಲಾಖೆ ಮಾಡಿ ಇದ್ ಮಾಡ್ತಾರೆ. ಈಗ ಇವೆಲ್ಲ ಕಟ್ಟಿಸ್ಕೊಟ್ಟಿರ್ತಕ್ಕಂಥದ್ದು ದಾನಿಗಳು ಅಥವಾ ಏನ್ ಸರ್? ಕೆಳಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಆಗಿರೋದು ಇದು. ಸರಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ಭಕ್ತರಿಗೆ ಅವ್ರು ಕಟ್ಸ್ಬೇಕು. ಭಕ್ತರು ಕಟ್ಸ್ಕೊಡ್ತಾರೆ. ಅವರೇ ಕಟ್ಸ್ಬೇಕು. 30 ರೂಮ್ ಬಂದಾಳದಾಗೆಲ್ಲ ಫೆಸಿಲಿಟೀಸ್ ಇದೆ. ಏನಾದ್ರು ರೂಮ್ ಬುಕಿಂಗ್ ಏನಾದ್ರು ಮಾಡ್ಬೇಕಾ ಇಲ್ಲಿ? ಬುಕಿಂಗ್ ಏನಿಲ್ಲ ಇರೋದು, ಯಾಕಂದ್ರೆ 30 ರೂಮ್ಸ್ ಇರೋದ್ರಿಂದ ಬುಕಿಂಗ್ ಇಲ್ಲ. ಇಲ್ಲೇ ಬಂದು ಅಡ್ವಾನ್ಸ್ ಬಂದೇ ತಗೋಬೇಕು. ಫಸ್ಟ್ ಗೆ ಬಂದು ಈಗ ನಾಳೆ ಜಾತ್ರೆ ಬಂತು 12ನೇ ತಾರೀಕು ಅಂತ ಅವೆಲ್ಲ ಅಂದ್ರೆ ಸಿಗಲ್ಲ ಅವಾಗ. ಎಲ್ಲ ಏನು ಡೊನೇಟರ್ ಇರ್ತಾರಲ್ಲ ಅವ್ರು ಕಟ್ಟಿಸ್ತಾರ, ಅವ್ರಿಗೆ ಕೊಟ್ಬಿಡ್ತಾರೆ. ಅವ್ರವರೇ ಬಂದಿರ್ತಾರೆ ಅಂತ ಅವಾಗ ಕಟ್ಟಿಸಿರ್ತಾರಲ್ಲ, ಜಾತ್ರೆ ಜಾತ್ರೆಗೆ ಮತ್ತೆ ಕಾರ್ತಿಕದಲ್ಲಿ ಅವ್ರಿಗೆ ನಾವು ಕೊಟ್ಬಿಡ್ತೀವಿ. ನಾರ್ಮಲ್ ಡೇಸ್ ಅಲ್ಲ ಆದ್ರೆ ನಾರ್ಮಲ್ ಡೇಸ್ಗೆ ಎಲ್ಲರಿಗೂ ಭಕ್ತರಿಗೆ ಎಲ್ಲರಿಗೂ ಕೊಡ್ತೀವಿ. ಈ ಕಮಿಟಿ ಅವರೆಲ್ಲ ಇದಕ್ಕೆಲ್ಲ ಇದಕ್ಕೆಲ್ಲ ಮುಜರಾಯಿ ಡಿಪಾರ್ಟ್ಮೆಂಟ್ ಇದು ಮಾಡೋದು, ಎಂಡೋಮೆಂಟ್ ಬೋರ್ಡ್ ಇದು ಮಾಡೋರು. ಹಾಗಾದ್ರೆ ಪವಾಡ ಬಾರಿ ಇದೆ ಸರ್. ಸುಮಾರು ಎಷ್ಟು 1000 ಜನ ಕುತ್ಕೊಳ್ಳೋಷ್ಟು ಜಾಗ ಇಲ್ಲಿ ಇರೋದೀಗ? ಸರ್ ಇಲ್ಲ 1,000 ಜನ ಕುತ್ಕೋಬಹುದು ಅಷ್ಟೇ ಇದೆ. ಎಲ್ಲ ಬಫೆ ಸಿಸ್ಟಮ್ ಇರೋದಿಲ್ಲ, ಯಾಕಂದ್ರೆ ಜಾಗ ಸಾಲ್ಟೇಜ್ ಇರೋದ್ರಿಂದ ಬಫೆ ಸಿಸ್ಟಮ್. ಅಡಿಗೆ ಭಟ್ರೆಲ್ಲ ಇಲ್ಲೇ ಅದೇ ಗೌರ್ಮೆಂಟ್ ಕಡೆಯಿಂದಾನೇ ಮಾಡಿರೋದು, ಬಟ್ ಇಲ್ಲಾರ ತಗೊಂಡ್ ಮಾಡ್ತಾ ಇರೋದು. ಸರ್ ಈಗ ನೆಕ್ಸ್ಟ್ ಮತ್ತೆ ಎಲ್ಲಿ ಹೋಗೋಣ ಸರ್? ಹಾಗಾದ್ರೆ ನಾವು ಈಗ ಗೆಚ್ಚಿನ ಮಠಕ್ಕೆ ಬನ್ನಿ ಸರ್ ಹೋಗೋಣ.